ಕೈಗಾರಿಕೋದ್ಯಮ ಅಂತ ಹೇಳಿದ್ರೆ ಬರೀ ಹಣ ಮಾಡ್ಕೊಳ್ಳೋದು ಅಂತ ಜನರು ಮನಸ್ಸಲ್ಲಿದೆ. ನಾವು ಹುಡುದಾಗ ಕೈಗಾರಿಕೋದ್ಯಮಿಗಳಲ್ಲ. ಪೌರ ಕಾರ್ಮಿಕರಿಗೂ ಊಟದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಅಂತ. ಈ ದೇಶದ ಗಡಿನಲ್ಲಿ ನಮ್ಮ ದೇಶನ ಹೇಗೆ ಸೈನಿಕರು ಕಾಯ್ತಾರೋ ಅದೇ ರೀತಿಯಲ್ಲಿ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರು ನಮ್ಮನ್ನು ಕಾಯ್ತಿದ್ದಾರೆ. ಇದಕ್ಕೆ ಹಣದ ವ್ಯವಸ್ಥೆ ಅಥವಾ ಕ್ರೋಢೀಕರಣ ಮಾಡೋದು ಯಾವ ರೀತಿ ಅಂತ ಸರ್? 2800 ಕಾರ್ಖಾನೆಗಳ ಮಾಲೀಕರು ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂತ 20% ಕಟ್ಟರೆ 80% ಕಟ್ತಾ ಇರಲಿಲ್ಲ. ಒಂದು ಸುಸಜ್ಜಿತವಾದ ರಸ್ತೆನ ನಾನು ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ ರಸ್ತೆಗಳೆಲ್ಲ ಹದಗೆಟ್ಟಿತ್ತು. ಕೆರೆಗಳ ಅಭಿವೃದ್ಧಿ ಕಾರ್ಯ ಎಲ್ಲಿ ತನಕ ಬರ್ತಾ ಇದೆ? ಒಂದು ದಿವಸ ಮುಂಚೆ ಇತ್ತು, ಒಂದು 6-7 ವರ್ಷದ ಹಿಂದೆಗಡೆ ಸ್ವಲ್ಪ ಇತ್ತು. ರಾಜಕೀಯ ಮುಂದಿನ ನೋಟ ಯಾವ ಕಡೆ ಬೀರ್ತಾ ಇದೆ, ಯಾವ ಪಕ್ಷದ ಕಡೆ ಹೊರಳ್ತಾ ಇದೆ ಅಂತ ನಾನು ಕೇಳೋದಾದ್ರೆ, ಅದೇ ಪಕ್ಷಾತೀತವಾಗಿ ಕೆಲಸಗಳು ಮಾಡಬೇಕು. ಚುನಾವಣೆಗೆ ಹೋದಾಗ ಮಾತ್ರ ಪಕ್ಷ ಇರುತ್ತೆ. 23 ಸೀಟಲ್ಲಿ ಎಷ್ಟು ಸೀಟು ಈ ಸರಿ ತಮ್ಮದಾಗುತ್ತೆ ಅನ್ನೋಂತಹ ಒಂದು ಆಶಾವಾದ ಅಥವಾ ಭರವಸೆ ಇದೆ ತಮಗೆ? 23ಕ್ಕೆ 20 ನಮ್ದೆ. ನಿಮ್ಮ ಮಕ್ಕಳು ಅಥವಾ ತಮ್ಮ ಅಣ್ಣನ ಮಕ್ಕಳನ್ನ ಏನಾದ್ರು ರಾಜಕೀಯದಲ್ಲಿ ಇನ್ವಾಲ್ವ್ ಮಾಡಬೇಕು? ಯಾವುದೇ ಭರವಸೆ ಇಲ್ಲ. ಜನರ ಮುಂದೆ ಹೋಗಿ ತಾವು ವೋಟ್ ಕೇಳೋದಾದ್ರೆ, ರಾತ್ರಿ ಹೊತ್ತು ಹೋಗಿ ವೋಟ್ ಮಾತ್ರ ಕೇಳೋಂಥ ಅವಶ್ಯಕತೆ ನಮಗಿಲ್ಲ. 20 ಜನ ಇಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಎಲೆಕ್ಷನ್ ರಾಜಕೀಯ ನಿಲ್ಲಲ್ಲ. ನಮಸ್ಕಾರ. ಆತ್ಮೀಯ ಬ್ಲೂಮ್ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಕೈಗಾರಿಕೋದ್ಯಮಿಗಳು ಅಂದಾಗ ನಮಗೆಲ್ಲ ಬಹಳ ಸಾರಿ ನೆನಪಾಗೋದು ಸಿರಿವಂತರು, ಹಣವಂತರು ಅಂತ. ಕೆಲವು ಕೈಗಾರಿಕೋದ್ಯಮಿಗಳಲ್ಲಿ ಗುಣವಂತರು ಕೂಡ ಇರ್ತಾರೆ. ಯಾಕೆ ಇವತ್ತು ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿ ಬಹಳ ವಿಶೇಷ. ಇವರನ್ನ ಕೈಗಾರಿಕೋದ್ಯಮಿ ಅಂತಾರೆ, ಸಮಾಜ ಸೇವಕರು ಅಂತಾರೆ. ಜೊತೆಗೆ ಬೊಮ್ಮಸಂದ್ರ ಜಿಗಣಿಯ ಇಲ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್ ಇದೆ, ಏನಿದೆ BIA ಆಗಿರಬಹುದು, BJLA ಏನಾಗಿದೆ, ಇದರ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಪ್ರಸ್ತುತ ಬೊಮ್ಮಸಂದ್ರ ಪುರಸಭೆಯ ಸದಸ್ಯರು ಕೂಡ ಹೌದು. ಈ ಎಲ್ಲ ವಿಚಾರಗಳಲ್ಲೂ ಮುನ್ನಡೆ ಇರುವಂತಹ ಶ್ರೀಯುತ ಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕೈಗಾರಿಕೋದ್ಯಮದ ಬಗ್ಗೆ, ರಾಜಕೀಯದ ಬಗ್ಗೆ, ಜೊತೆಗೆ ಪುರಸಭೆಯಲ್ಲಿ ಅವರು ತಂದಂತಹ ಬದಲಾವಣೆಗಳ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹಳ ಖುಷಿ ಆಗ್ತಿದೆ ಸರ್, ಯಾಕಂದರೆ ನಾವು ಗಮನಿಸ್ತಿರ್ತೀವಿ ಕೈಗಾರಿಕೋದ್ಯಮ ಅಂತ ಹೇಳಿದ್ರೆ ಬರೀ ಹಣ ಮಾಡ್ಕೊಳ್ಳೋದು ಅಂತ ಜನರು ಮನಸ್ಸಲ್ಲಿದೆ. ಆದರೆ ತಾವು ಆ ಮಾತಿಂದ ಸ್ವಲ್ಪ ಹೊರಗೆ, ಪ್ರಾಯಶಃ ಇದು ತಮಗೆ ಮೊದಲಿಂದನೂ ಮೈಗೂಡಿಸ್ಕೊಂಡು ಬಂದಿದ್ದ ಈ ಒಂದು ಹವ್ಯಾಸ ಅಥವಾ ಅಭ್ಯಾಸ, ರೂಢಿ? ಹೌದು, ಯಾಕೆಂದರೆ ನಾವು ಹುಡುದಾಗ ಕೈಗಾರಿಕೋದ್ಯಮಿಗಳಲ್ಲ. ನಮ್ಮ ಕುಟುಂಬದ ಹಿನ್ನೆಲೆ ಬಂದು ಕೈಗಾರಿಕೋದ್ಯಮಿಗಳಲ್ಲ. ಸೊ ನಾವಾಗಿ ಸ್ವಂತ ನಮ್ಮ ಬಲದ ಮೇಲೆ, ನಮ್ಮ ಶಕ್ತಿ ಮೇಲೆ, ನಮ್ಮ ಶ್ರದ್ಧೆ ಮೇಲೆ ನಿಂತು ನಾವು ಕೈಗಾರಿಕೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಬೃಹತ್ತಾಕಾರವಾಗಿ ಕೈಗಾರಿಕೋದ್ಯಮಿ ಆಗಿರೋದು. ಸೊ ಅದರಿಂದ ನಮಗೆ ಹಳೆದೆಲ್ಲ ನೆನಪುಗಳು ಇದ್ದೇ ಇರುತ್ತೆ ಯಾವಾಗಲೂ. ಅದಕ್ಕೋಸ್ಕರ ನಾವು ಕೈಗಾರಿಕೋದ್ಯಮಿ ಆಗಿದ್ದೀವಿ. ಬೇರೆಯವರಿಗೆ ನಮಗೂ ಸ್ವಲ್ಪ ವ್ಯತ್ಯಾಸಗಳಂತೂ ಇದ್ದೇ ಇರುತ್ತೆ. ಸರ್, ಒಂದು ವಿಚಾರ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ನ್ಯೂಸ್ ಪೇಪರ್ಗಳಲ್ಲಾಗಿರಬಹುದು, ಇಡೀ ರಾಜ್ಯದಲ್ಲೇ ಬೊಮ್ಮಸಂದ್ರ ಪುರಸಭೆಯಲ್ಲಿ ಶ್ರೀಯುತ ಪ್ರಸಾದ್ ಅವರು ಪೌರ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಅಂತ. ನಮಗೆ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಕಸದವರು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ರೂಢಿ ಮಾಡಿರುವಂತಹ ಒಂದು ಪದ. ಆದರೆ ತಾವು ಆ ಮಾತಿಗೆ ವಿರುದ್ಧವಾಗಿ, ಇಲ್ಲ ಅವ್ರಿಗೂ ನಮ್ಮ ಥರ ಬದುಕಿದೆ, ಅವರು ಕೂಡ ಸಾಮಾನ್ಯ ನಾಗರಿಕರಂತೆ ಬದುಕಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ತಾವು ಈ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಸೊ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಒಂದು ವಾರ್ಡ್ ಅಥವಾ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಬ್ಬರು ಇಬ್ಬರು ಇರೋದಿಲ್ಲ, ಬಹಳಷ್ಟು ಮಂದಿ ಇರ್ತಾರೆ. ಯಾಕೆ ಅನ್ನಿಸ್ತು ಈ ಕೆಲಸ ಮಾಡಬೇಕು ಅಂತ ತಮಗೆ? ನಮ್ಮ ಮನೆ ಪಕ್ಕದಲ್ಲೇ ಪುರಸಭೆ ಇರೋದು. ನಾನು ಎಲ್ಲಿ ಸ್ಥಳೀಯವಾಗಿ ವಾಸವಾಗಿದ್ದೇನೋ ಅದರ ಪಕ್ಕದಲ್ಲೇ ಪುರಸಭೆ ಇದೆ. ನಾವು ಬೆಳಗ್ಗೆ ವಾಯುವಿಹಾರಕ್ಕೆ ಅಂತೇಳಿ 5-5:30 ಎದ್ದು ಹೋಗುವಾಗ ಅಷ್ಟೊತ್ತಿಗೆ ಅವ್ರು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅವರು ಕಸ ಹೊಡೆಯೋದು, ಕ್ಲೀನ್ ಮಾಡೋದು, ನಾವು ಮಾಡಿದ್ದಂಥ ಗಲೀಜನ್ನೆಲ್ಲ ಅವರು ಕ್ಲೀನ್ ಮಾಡ್ತಿರ್ತಾರೆ. ಆವಾಗ ನಾನು ಒಂದ್ಸಲ ಹಾಗೆ ವಿಚಾರಣೆ ಮಾಡಿದಾಗ, ವಾಕಿಂಗ್ ಮುಗಿಸ್ಕೊಂಡು ಬರುವಾಗ ವಿಚಾರಣೆ ಮಾಡಿದಾಗ ಎಲ್ಲ ಕೂತ್ಕೊಂಡು ಅಲ್ಲಲ್ಲಿ ಇಲ್ಲಿ ಕೂತ್ಕೊಂಡು ಚಿಕ್ಕದೊಂದು ಪೊಟ್ಟಣ ಹಿಡ್ಕೊಂಡು ತಿಂತಿರ್ತಾರೆ. ಒಂದು ಸಲ ನಾನು ಸಹ ಆ ಪೊಟ್ಟಣನ ಕೈಯಲ್ಲಿ ತಗೊಂಡು ತಿಂದು ಸ್ವಲ್ಪ ಟೇಸ್ಟು ಮಾಡಿದೆ, ನೋಡಿದೆ. ಅದು ನಿಜವಾಗ್ಲೂ ಮನುಷ್ಯರು ತಿನ್ನುವಂಥ ಪೊಟ್ಟಣ ಇರಲಿಲ್ಲ, ಅದು ಆ ಊಟ ಆ ಥರ ಇರಲಿಲ್ಲ. ಆವಾಗ ನನ್ನ ಮನಸ್ಸಿಗೆಲ್ಲೋ ಒಂದು ಕಡೆ ನಾವು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತೀವಿ, ಸುಮಾರು ಕಡೆ ದುಡ್ಡು ಪೋಲಾಗುತ್ತೆ,
ಇಂಥವರಿಗೆ ಒಂದು ಅನ್ನದಾಸೋಹ ಮತ್ತು ಏನಾದರೂ ಒಂದು ಮಧ್ಯಾಹ್ನದ ಊಟ ಕೊಟ್ರಗನ ಅದಕ್ಕೆ ಬೆಲೆ ಇರುತ್ತೆ ಅಂತೇಳಿ ಯೋಚನೆ ಮಾಡಿದೆ. ಅದೇ ರೀತಿಯಲ್ಲಿ ಅವರು ಕೋವಿಡ್ ಟೈಮಲ್ಲಿ ನಾವೆಲ್ಲ ಸೇಫಾಗಿರಬೇಕಾದ್ರೆ ನಮ್ಮನ್ನು ಕಾಪಾಡಿದಂಥವ್ರು ಪೌರ ಕಾರ್ಮಿಕರು. ಈ ದೇಶದ ಗಡಿನಲ್ಲಿ ನಮ್ಮ ದೇಶನ ಹೇಗೆ ಸೈನಿಕರು ಕಾಯ್ತಾರೋ ಅದೇ ರೀತಿಯಲ್ಲಿ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರು ನಮ್ಮನ್ನು ಕಾಯ್ತಿದ್ದಾರೆ. ಅವ್ರಿಗೂ ಅಷ್ಟೇ ರೀತಿಯಲ್ಲಿ ಬೆಲೆ ಕೊಡಬೇಕು. ಅವ್ರದ್ದು ಬಟ್ಟೆ ನೋಡಲಿಕ್ಕೆ, ಅವರ ಆಕಾರ ವಿಹಾರಗಳನ್ನು ನೋಡಿದ್ರಿಗೆ ಯಾರಿಗೂ ಒಂಥರ ಅಸಹ್ಯ ಕಾಣ್ಬೋದು. ಅದು ನಿಜವಾಗ್ಲೂ ಅವರು ನಮ್ಮ ಥರನೇ ಮನುಷ್ಯರು. ಅವರು ಸಹ ಬಡವರು. ಮತ್ತು 6 ಗಂಟೆ 5 ಗಂಟೆಗೆ ಬಂದು ಕೆಲಸ ಮಾಡಿ 3 ಗಂಟೆ 3:30 ಹೋದಾಗ ಅವ್ರು ಹೋಗಿ ಸ್ನಾನ ಮಾಡಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟನ ರಾತ್ರಿ ಊಟ ಅಂತೇಳಿ ಊಟ ಮಾಡಬೇಕಾಗಂಥ ಪರಿಸ್ಥಿತಿಗಳು ಅವ್ರಿಗಿತ್ತು. ಅದರಿಂದ ನಾನು ಪುರಸಭೆ ಅಧ್ಯಕ್ಷರಾದಂಥ ವೈಗೋಪಾಲ್ ಅವರು ಮತ್ತು ಚೀಫ್ ಆಫೀಸರ್ ಆದಂಥ ಅವರೆಲ್ಲರೂ ಸಹ ಬಂದು, ರಾಜೇಂದ್ರ ಅವರು ಬಂದು ನಮಗೊಂದು ರಿಕ್ವಿಸೇಷನ್ ಕೊಟ್ಟು ಕೇಳಿಕೊಂಡಾಗ ಅವ್ರಿಗಂತ ಹೇಳಿದ್ರೆ ನಾವು ಮೊದಲನೇ ಹೆಜ್ಜೆಗೆ ಮಾಡ್ತೀವಿ ಅಂತೇಳಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಕಟ್ಟಡನೂ ಸಹ ಕಟ್ಟಿರಲಿಲ್ಲ. ಆಮೇಲೆ ಅವ್ರಿಗೆ ಒತ್ತಡ ಮಾಡಿ ಕಟ್ಟಡನೂ ಕಟ್ಟಿ ಕಳೆದ ವಾರದಲ್ಲಿ ಅದನ್ನು ಇನಾಗ್ರೇಟ್ ಮಾಡಿ ಅವ್ರಿಗೆ ಊಟದ ವ್ಯವಸ್ಥೆನ ಮಾಡಿದ್ದೀವಿ. ಇಡೀ ಪೌರ ಕಾರ್ಮಿಕರೆಲ್ಲ ಸ್ಟಾಫು ಸಹ ಹೋಗಿ ಅಲ್ಲಿ ಊಟ ಮಾಡ್ತಿದ್ದಾರೆ. ಕೆಲವೊಂದು ಸಲ ನಾವೂ ಸಹ ಹೋಗಿ ಊಟ ಮಾಡಬೇಕು ಅನ್ನೋವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿದ್ದೀವಿ. ತಾವು ಹೇಳಿದ್ರಿ ನಾನು ಹುಟ್ಟಿನಿಂದ ಕೈಗಾರಿಕೋದ್ಯಮಿ ಅಲ್ಲ, ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಸಾಮಾಜಿಕ ಪ್ರಜ್ಞೆ, ಸಮಾಜ ಸೇವೆ ಬಂದಿದೆ ಅಂತ. ಆದರೆ ಈ ಒಂದು ಸೇವೆ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಹಣದಲ್ಲಿ ಆಗುವಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಒಂದು ಸಾರಿ ಈ ನಿರ್ಧಾರ ತಾವು ತೆಗೆದುಕೊಂಡಿದ್ದೀರಿ ಅಂತ ಹೇಳಿದ್ರೆ ಒಂದಷ್ಟು ವರ್ಷಗಳ ಕಾಲ ಇದನ್ನು ತಾವು ಮುಂದುವರಿಸಬೇಕಾಗತ್ತೆ. ಇದಕ್ಕೆ ಹಣದ ವ್ಯವಸ್ಥೆ ಅಥವಾ ಕ್ರೋಢೀಕರಣ ಮಾಡೋದು ಯಾವ ರೀತಿ ಅಂತ ಸರ್? ಈ ಬಂಸಂದ್ರ ಕೈಗಾರಿಕಾ ಸಂಘದಲ್ಲಿ ಸುಮಾರು 2800 ಕಾರ್ಖಾನೆಗಳ ಮಾಲೀಕರು ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ಸುಮಾರು ಜನನ ಕೇಳಿದಾಗ ಯಾರೂ ಸಹ ಇಲ್ಲ ಅಂತ ಹೇಳೋದಿಲ್ಲ. ನಮಗೆ ಕೊಡ್ತೀನಿ ಅಂತಲೇ ಎಲ್ಲರೂ ಹೇಳಿದ್ದಾರೆ. ಸುಮಾರು ಕೈಗಾರಿಕೋದ್ಯಮಿಗಳು ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ. ನಮಗೇನು ದೊಡ್ಡ ವಿಷಯ ಅಲ್ಲ ಇದು. ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ. ಮುರಿ ಕಿತ್ತೋಯ್ತು, ರೋಡ್ ಕಿತ್ತೋಯ್ತು, ಮತ್ತು ಎಲ್ಲೋ ಒಂದು ಕಡೆ ಬೇರೆ ಏನಾದರೂ ಹಾಸ್ಪಿಟಲ್ಸಲ್ಲಿ ಇನ್ನೊಂದು ಎಲ್ಲ ಕಡೆಗೂ ನಾವು ಮಾಡ್ತಾ ಇರ್ತೀವಿ. ಅದು ಎಲ್ಲದಕ್ಕಿಂತ ಮುಖ್ಯವಾದ ಕೆಲಸ ಇದು ಅಂತೇಳಿ ಇದನ್ನು ನಾವು ತಗೊಂಡು ನಾವು ಕೌನ್ಸಿಲ್ ಮೀಟಿಂಗಲ್ಲಿ ಇಟ್ಟು ಎಲ್ಲರೂ ಸಹ ಒಮ್ಮತದಿಂದ ಯಾರೂ ಸಹ ನೋ ಅಂತಲೇ ಹೇಳಲಿಲ್ಲ. ಇನ್ನೂ ಒಳ್ಳೆ ಊಟ ಕೊಡಿ ಅಂತಲೇ ಹೇಳಿದ್ದಾರೆ. ನಾವು ಹೇಳಿದ್ವಿ ಅವ್ರಿಗೆ, ಪಾಪ ಎಷ್ಟು ಬೇಕೋ ಅವ್ರಿಗೆ ಅವರನ್ನೇ ಕೇಳಿ ನಿಮ್ಗೆ ಏನು ಊಟ ಬೇಕು ಅಂತೇಳಿ ಪೌರ ಕಾರ್ಮಿಕರನ್ನೆಲ್ಲರೂ ಕೂತು ಮಾತಾಡಿ ನಿಮ್ಗೆ ಯಾವ ಥರ ಊಟ ಬೇಕು ಅಂಥೇಳಿ ಕೇಳಿ ಅವರದ ಪ್ರಕಾರನೇ ನಾವು ಮೆನುವನ್ನು ಹೋಟ್ಲಲ್ಲಿ ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿ ಮಾಡಿಸಿ ಕೊಡ್ತಾಯಿದ್ವಿ. ಸರ್, ಒಂದು ಸಮಾಜ ಸೇವೆಯ ಮುಖ ಒಂದು ಕಡೆ ಆದರೆ ತಾವು ಕೈಗಾರಿಕೋದ್ಯಮಿ ಜೊತೆಗೆ ಸಂಘಗಳ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಈ ಹಿಂದೆ ಒಂದು ಸಣ್ಣ ದೂರಿತ್ತು, ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲೋ ಒಂದು ಕಡೆ ಬೊಮ್ಮಸಂದ್ರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಬರುವಂತಹ ಕೈಗಾರಿಕೋದ್ಯಮಿಗಳು ಸಂಸ್ಥೆಗಳು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂತ. ಸೊ ಆ ದೂರು ಈಗ ದೂರವಾಗಿದೆಯಾ ಹೇಗೆ ಅಂತ ಸರ್? 100% ದೂರ ಆಗಿದೆ. ಇತ್ತು ಈ ಥರ. ಯಾಕಂತ ಹೇಳಿದ್ರೆ ಕೈಗಾರಿಕೋದ್ಯಮಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆಯಲ್ಲಿ ಒಳ್ಳೆಯ ಒಡನಾಟಗಳಿರಲಿಲ್ಲ. ನಮ್ಮನ್ನು ಅವರು ಡಿಫ್ರೆಂಟಾಗಿ ನೋಡ್ತಿದ್ವಿ, ನಾವು ಅವರನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ವಿ. ಈ ಮನೋಭಾವ ಇರಬಾರ್ದು ಅಂತೇಳಿ ಎಲ್ಲರೂ ಸಹ ನಾವು ಒಂದು ಕಡೆ ಕೂರಿಸಿ ಮಾತಾಡಿ ಒಗ್ಗೂಡಿಸಿ, ನಿಮ್ಮಲ್ಲಿ ತಾರತಮ್ಯ ಇರಬಾರ್ದು, ಸರ್ಕಾರಕ್ಕೆ ಏನು ಕಟ್ಟಬೇಕಿದೆ ಅದನ್ನು ನಾವು ಕೊಟ್ಟಬೇಕು, ಸರ್ಕಾರದಿಂದ ನಮಗೆ ಏನು ಸವಲತ್ತುಗಳು ಬೇಕು ಅದನ್ನು ಪಡ್ಕೋಬೇಕು ಅಂತೇಳಿ ಎಲ್ಲ ಪುರಸಭೆಗಳ ಜೊತೆಯಲ್ಲಿ ಮಾತಾಡಿದಾಗ ಎಲ್ಲ ಪುರಸಭೆಗಳ ಕೌನ್ಸಿಲ್ ಬಾಡಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಸಹ ಹೇಳಿದ್ರು, ಸರ್ ನೀವು ನಮಗೆ ಸರಿಯಾಗಿ ತೆರಿಗೆ ಕಟ್ಟಿ ಸರ್, ನಾವು ನಿಮಗೇನು ಮೂಲಭೂತ ಸೌಕರ್ಯಗಳು ನಮ್ಮ ಕೈನಲ್ಲಿ ಏನಾಗುತ್ತೋ ಹಳ್ಳಿಗಳಲ್ಲೆಲ್ಲ ಮಾಡಿ ಉಳಿದಿದ್ದು ಸ್ವಲ್ಪ ನಿಮಗೂ ಸಹ ನಾವು ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ಈಗ ವಿದ್ಯುತ್ ದೀಪಗಳದ್ದು ಕರೆಂಟ್ ಬಿಲ್ಲನ್ನು ಕಟ್ಟೋದಿರ್ಬೋದು, ಇದನ್ನೆಲ್ಲನೂ ಸಹ ಅವರು ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಈ ದೇಶದ ಪ್ರಜೆಗಳಾಗಿ ಕೈಗಾರಿಕೋದ್ಯಮಿಗಳಾಗಿ ಕಟ್ಟಬೇಕಾಗಿರುವಂಥ ತೆರಿಗೆನ ಕಟ್ಟಿದ್ರೇ ಹಳ್ಳಿ ಉದ್ಧಾರ ಆಗೋದು, ಪುರಸಭೆಗಳಲ್ಲಿರುವಂಥ ಎಲ್ಲ ಇಲಾಖೆಗಳು ಉದ್ಧಾರ ಆಗೋದು, ಅದೇ ರೀತಿಯಲ್ಲಿ ಕೈಗಾರಿಕೆಗಳು ಉದ್ಧಾರ ಆಗೋದು. ಸೊ ಈ ನಿಟ್ಟಲ್ಲಿ ನಾವೆಲ್ಲರೂ ಸಹ ಸೇರಿ ಕಟ್ತಾಯಿದ್ದೀವಿ. ಈಗ ಯಾವುದೂ ಆ ಥರ ಗೊಂದಲಗಳಿಲ್ಲ. ನನ್ನ ಪ್ರಕಾರ 99.9% ಅಷ್ಟು ಜನಗಳು ಸಹ ತೆರಿಗೆನ ಕಟ್ತಿದ್ದಾರೆ. ಯಾರು ತೆರಿಗೆನ ಉಳಿಸ್ಕೊಂಡಿಲ್ಲ. ಮುಂಚೆ ಕಟ್ತಿರಲಿಲ್ಲ, 20% ಕಟ್ಟರೆ 80% ಕಟ್ತಾ ಇರಲಿಲ್ಲ. ಅವ್ರಿಗೆಲ್ರಿಗೂ ಅರಿವು ಮೂಡಿಸಿದ್ದೀವಿ ಕೈಗಾರಿಕಾ ಸಂಘ ಜವಾಬ್ದಾರಿಯುತವಾಗಿ. ಅದೇ ರೀತಿಯಲ್ಲಿ ಎಲ್ಲ ಪುರಸಭೆಗಳ ಜೊತೆಯಲ್ಲೂ ಒಳ್ಳೆಯ ಒಡನಾಟ ಇಟ್ಕೊಂಡಿರೋದ್ರಿಂದ ಪುರಸಭೆಯವರು ಸಹ ಕಾಮಗಾರಿಗಳ ಕೆಲಸ ಮಾಡಲಿಕ್ಕೆ ಅವ್ರಿಗೂ ಅನುಕೂಲ ಇದೆ. ಅದೇ ರೀತಿಯಲ್ಲಿ ಕೈಗಾರಿಕೋದ್ಯಮಿಗಳಿಗೂ ಸಹ ಅವ್ರು ಸಹಾಯ ಮಾಡ್ತಿದ್ದಾರೆ. ಈಗ
ಯಾವುದೇ ರಾಜ್ಯ ಅಥವಾ ದೇಶ ಅಂತ ತೆಗೆದುಕೊಂಡಾಗ ಕೈಗಾರಿಕೋದ್ಯಮ ಬಹಳ ದೊಡ್ಡ ಸ್ಥಾನದಲ್ಲಿ ನಿಲ್ಲುತ್ತೆ. ತೆರಿಗೆ ಪಾವತಿಯಲ್ಲಾಗಿರಬಹುದು, ಮಾಡೋ ಕೆಲಸದಿಂದ ಆಗಿರಬಹುದು. ತಾವು ಅಧ್ಯಕ್ಷರಾದ ನಂತರ ಒಂದಿಷ್ಟು ಸುಧಾರಣೆಯನ್ನು ತಂದರೆ ಅದರಲ್ಲಿ ರಸ್ತೆಗಳನ್ನು ಸರಿಯಾಗಿ ಮಾಡಿಸೋದು. ಯಾಕಂದರೆ ಉತ್ತಮವಾದ ಸಾರಿಗೆ ವ್ಯವಸ್ಥೆ ಬೇಕೇ ಬೇಕಾಗುತ್ತೆ. ಜೊತೆಗೆ ಕಾರ್ಮಿಕರ ಒಂದು ನಿಭಾಯಿಸೋದು. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಏನಂದರೆ ಹೊರ ರಾಜ್ಯದವ್ರನ್ನ ಕರ್ಕೊಂಡು ಬಂದರೆ ಕನ್ನಡಿಗರಿಗೆ ಅವಕಾಶ ಇಲ್ಲ ಅನ್ನೋದು ಹೇಳೋದು. ಹೊರ ರಾಜ್ಯದವರು ಕೂಡ ಕೆಲವರು ಸ್ಕಿಲ್ ಇರೋರು ಇರ್ತಾರೆ. ಸೊ ಇದೊಂದು ನಿಭಾಯಿಸೋದ್ರಲ್ಲಿ ಯಾವಾಗಲೂ ಕೂಡ ಒಂದು ಹಾವು ಏಣಿ ಆಟ ಇದ್ದೇ ಇರುತ್ತೆ. ಈ ರಸ್ತೆಗಳ ಒಂದು ನಿರ್ಮಾಣ ಅಥವಾ ಅಭಿವೃದ್ಧಿ ಬಗ್ಗೆ, ಜೊತೆಗೆ ಕಾರ್ಮಿಕರ ಕುರಿತಂತೆ ಆದಂತಹ ಒಂದಷ್ಟು ಗೊಂದಲಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಂಡ್ರಿ ತಾವು ಅಂತ? ಇತ್ತು, ಈ ಪ್ರಾಬ್ಲಮ್ ಇತ್ತು. ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಇತ್ತು, ಸ್ವಲ್ಪ ಕಡಿಮೆ ಇತ್ತು. ಅವಕಾಶ ಇರಲಿಲ್ಲ ಅಂತೇನು ಇರಲಿಲ್ಲ. ಮುಂಚೆಯಿಂದನೂ ನಮ್ಮ ಕೈಗಾರಿಕೋದ್ಯಮಿಗಳು ಇವರು ಹೊರ ರಾಜ್ಯದವರು, ಇವರು ಲೋಕಲ್ಲು ಅನ್ನೋಂಥ ಮನೋಭಾವನೆ ಎಲ್ಲೂ ಇಟ್ಕೊಂಡಿರಲಿಲ್ಲ. ಸ್ವಲ್ಪ ಕಡಿಮೆ ಇತ್ತು. ಮತ್ತು ನಮ್ಮ ಸ್ಥಳೀಯರು ಸಹ ಸ್ವಲ್ಪ ಫ್ಯಾಕ್ಟ್ರಿಗಳಿಗೆ ಹೋಗೋದಕ್ಕೆ ಸ್ವಲ್ಪ ಹಿಂದೇಟುಗಳನ್ನು ಹಾಕ್ತಾಯಿದ್ರು. ಈಗ ಅವ್ರಿಗೂ ಸಹ ಎಲ್ಲ ಅರ್ಥ ಆಗಿದೆ. ನಾವು ಕಾರ್ಖಾನೆಗಳಲ್ಲಿ ಹೋಗಿ ಕೆಲಸ ಮಾಡಿದರೆ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಕಾರ್ಖಾನೆ ಚೆನ್ನಾಗಿ ಉದ್ಧಾರ ಆದರೆ ಇದ್ರ ಜೊತೆಯಲ್ಲಿ ಅದರ ಫಲ ನಮಗೂ ಸಿಗುತ್ತೆ ಸ್ವಲ್ಪ ಅಂಥೇಳಿ ಎಲ್ಲ ನಮ್ಮ ಸ್ಥಳೀಯರ ಯುವಕರಿಗೆ ಎಲ್ರಿಗೂ ಅರ್ಥ ಆಗಿದೆ. ಎಲ್ಲೇ ಹೋದರೂ ಸಹ ಈಗೆಲ್ಲ ಸ್ಥಳೀಯರಿಗೆ ಇವಾಗ ಯಾರೂ ಸಹ ನೋ ಅಂತ ಹೇಳ್ತಾ ಇಲ್ಲ. ಸ್ಥಳೀಯರಿಗೂ ಹೆಚ್ಚೆಚ್ಚಾಗಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ, ಅದು ಸಹ ಮಾಡ್ತಿದ್ದಾರೆ. ಮತ್ತು ಹೊರ ರಾಜ್ಯಗಳಿಂದನೂ ಕೆಲವೊಂದು ಕಡೆ ಸ್ಥಳೀಯವಾಗಿ ನಮಗೆ ಸಿಗದಂಥ ಟೆಕ್ನಿಕಲಿ ಸ್ವಲ್ಪ ಗೊತ್ತಿರೋರು, ತರಬೇತಿ ಪಡೆದಿರೋಂಥ ಕೆಲವರನ್ನು ನಾವು ಹೊರ ರಾಜ್ಯಗಳಿಂದಲೂ ತರಿಸ್ಕೊಳ್ತೀವಿ. ಹೊರ ರಾಜ್ಯದವ್ರು ಬಂದರು ಅಂಥೇಳಿ ನಮ್ಮ ರಾಜ್ಯದವರು ಮತ್ತು ನಮ್ಮ ತಾಲೂಕಿನಲ್ಲಿರುವಂಥ ಸ್ಥಳೀಯರಿಗೆ ಎಲ್ಲೂ ಸಹ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ. ಮೊದಲನೇ ಆದ್ಯತೆ ಸ್ಥಳೀಯರಿಗೆ ಈಗ ಕೊಡ್ತಾ ಇದ್ದಾರೆ. ಸೆಕೆಂಡ್ ಪ್ರಯಾರಿಟಿ ಬಂದು ಹೊರ ರಾಜ್ಯದವ್ರು ಕೊಡ್ತಿದ್ದಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ಹೊರ ರಾಜ್ಯದವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದೀವಿ. ರಸ್ತೆಗಳ ಬಗ್ಗೆ ಕೂಡ ಕೇಳಿದೆ. ಒಂದು ಸಾಮಾನ್ಯ ಜಟಾಪಟಿ ಇದ್ದೇ ಇರುತ್ತೆ. ಯಾಕಂದರೆ ನಾವು ಗಮನಿಸ್ತಿರಬಹುದು, ಸಾರ್ವಜನಿಕರಿಗೆ ಒಂದು ರೀತಿ ಕೂಗಿದ್ರೆ ಸರ್ಕಾರದ ಒಂದು ರೀತಿ ಇರುತ್ತೆ. ಹೇಳಿ ಕೇಳಿ ತಾವು ಕೈಗಾರಿಕೋದ್ಯಮಿಗಳಾಗಿರೋದ್ರಿಂದ ವಾಹನಗಳು ಸಾಗ್ತಾ ಇರಲೇಬೇಕಾಗುತ್ತೆ. ಸೊ ಸಾರಿಗೆ ವ್ಯವಸ್ಥೆ ತರುವಲ್ಲಿ ಅಂದರೆ ಒಂದು ಸುಸಜ್ಜಿತವಾದ ರಸ್ತೆನ ಅಭಿವೃದ್ಧಿ ಅನ್ನಬಹುದು ಅಥವಾ ನಿರ್ಮಾಣ ಆಗಿರಬಹುದು, ಅದರಲ್ಲಿ ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಂಡ್ರಿ ಸರ್ ತಾವು? ಹೌದು, ನಾನು ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ ರಸ್ತೆಗಳೆಲ್ಲ ಹದಗೆಟ್ಟಿತ್ತು. ಅದು ನಾವು KDB ಅವರ ಜೊತೆಯಲ್ಲಿ ಸಮನ್ವಯ ಸಾಧಿಸ್ಕೊಂಡು, ಸರ್ಕಾರದ ಜೊತೆಯಲ್ಲಿ ಸಮನ್ವಯ ಸಾಧಿಸ್ಕೊಂಡು, ನಾವು ಸಹ ಈ ದೇಶದಲ್ಲಿ ರೈತರು ಈ ದೇಶದ ಹೇಗೆ ಬೆನ್ನೆಲುಬು ಅಂತ ನಾವೆಲ್ಲ ಕರಿತೀವೋ ಅದೇ ರೀತಿಯಲ್ಲಿ ಕೈಗಾರಿಕೋದ್ಯಮಗಳು ಸಹ ತೆರಿಗೆ ಕಟ್ಟೋದ್ರಲ್ಲಿ ನಾವು ಸಹ ಈ ದೇಶದ ಒಂದು ಆರ್ಥಿಕತೆಗೆ ಬೆನ್ನೆಲುಬು. ನಾವು ಸಹ ತೆರಿಗೆ ಕಟ್ಟಲಿಲ್ಲ, ಆರ್ಥಿಕತೆ ನಾವು ಉತ್ಪಾದನೆ ಮಾಡಿ ಹೆಚ್ಚೆಚ್ಚಾಗಿ ವ್ಯಾಪಾರ ಮಾಡಿ ಹೆಚ್ಚೆಚ್ಚು ತೆರಿಗೆ ಕಟ್ಟಲಿಲ್ಲ ಅಂತ ಹೇಳಿದಾಗ ದೇಶ ಅಭಿವೃದ್ಧಿ ಆಗೋಲ್ಲ, ರಾಜ್ಯ ಅಭಿವೃದ್ಧಿ ಆಗೋದಿಲ್ಲ. ಸೊ ಅದರಿಂದ ನಮ್ಮನ್ನು ಸಹ ಗಣ್ಯಗೆ ತಗೋಬೇಕು. ನಾವು ಸಹ ಎರಡನೇ ರೈತರ ಥರನೇ ಅನ್ನೋ ನಿಟ್ಟಲ್ಲಿ ನಾವು ಸರ್ಕಾರಗಳಿಗೆಲ್ಲ ಮನವಿ ಮಾಡಿದಾಗ ಅವ್ರಿಗೆಲ್ಲ ಗೊತ್ತಿದೆ, ಎಲ್ಲ ಸರ್ಕಾರಕ್ಕೂ ಗೊತ್ತಿದೆ, ತೆರಿಗೆ ಬಂದ್ರೇ ದೇಶ. ಸೊ ಅದರಿಂದ ನಾವು ತೆರಿಗೆ ಕಟ್ಟೋದ್ರಲ್ಲಿ ತುಂಬ ಮುಂಚೂಣಿಯಲ್ಲಿ ಇರೋದರಿಂದ ನಮಗೆ ಎಲ್ಲ ಕಡೆಯಿಂದನೂ ಮಾಡ್ತಿದ್ದಾರೆ. ರಸ್ತೆಗಳೆಲ್ಲ ರಿಪೇರಿ ಮಾಡಲಿಕ್ಕೆ ಮತ್ತು ನಮ್ಮ ಕೈಲಾದಷ್ಟು ಪಾಟೋಲ್ಸನ್ನು ನಾವು ಸಹ ಸಂಘದಿಂದ ಮುಚ್ತಾ ಇರ್ತೀವಿ. ಮತ್ತು ಎಲ್ಲ ಡಿಸಿಪ್ಲಿನ್ ಇಟ್ಟಿದ್ದೀವಿ. ರಸ್ತೆಗಳು ಮತ್ತು ಒಳ ಚರಂಡಿಗಳೆಲ್ಲನೂ ಕ್ಲೀನ್ ಮಾಡಿ, ಮಳೆಗಾಲ ಬಂತು ಅಂದರೆ ತುಂಬ ತೊಂದರೆ ಆಗ್ತದೆ, ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಪ್ರತಿನಿತ್ಯದ ಕೆಲಸ ಇದು ನಮ್ಮದು. ಅದಕ್ಕೆ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಕಾರ್ಮಿಕರು ದಿನನಿತ್ಯ ಅದೇ ಕೆಲಸಗಳಲ್ಲಿ ಇರ್ತಾರೆ. ಸಹಜವಾಗಿ ಕೈಗಾರಿಕಾ ಕ್ಷೇತ್ರ ಅಂದಾಗ ಒಂದು ಹೆಚ್ಚು ಕಮ್ಮಿ ಜನರಲ್ಲಿ ಒಂದು ಮನೋಭಾವ ಇರುತ್ತೆ, ಇವರು ಪರಿಸರ ಹಾಳು ಮಾಡ್ತಾರೆ, ನೀರನ್ನು ಮಲಿನಗೊಳಿಸ್ತಾರೆ ಅಂತ. ಆದರೆ ತಮ್ಮ ವತಿಯಿಂದ ತಾವೇನು ಮಾಡೋದಕ್ಕೆ ಹೊರಟಿದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೀರಿ. ನಾವು ಕಳೆದ ವರ್ಷ ಭಾರಿ ಬರಗಾಲವನ್ನು ನೋಡಿದ್ವಿ. ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಮಳೆ ಬಂದು ಸುಧಾರಿಸ್ತಿದೆ. ಈ ಕೆರೆಗಳ ಅಭಿವೃದ್ಧಿ ಕಾರ್ಯ ಎಲ್ಲಿ ತನಕ ಬರ್ತಾ ಇದೆ? ಯಾಕಂದರೆ ಈ ಭಾಗಕ್ಕೆ ಬಹಳ ಅವಶ್ಯಕತೆ ಇದೆ ಕೂಡ, ಕುಡಿಯೋ ನೀರಾಗಿರಬಹುದು ಅಥವಾ ದಿನಬಳಕೆ ನೀರಾಗಿರಬಹುದು. ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ ತಾವು ಹಾಗೆ ತಮ್ಮ ಸಂಸ್ಥೆ ಅಂತ? ಈಗಾಗಲೇ ನಾವು ಒಂದು ಕೆರೆನ ಬೊಮ್ಮಸಂದ್ರ ಕೆರೆ, ಏನು ಕಿದ್ಗನಹಳ್ಳಿ ಅಂತ ಹೇಳ್ತೀವಿ, ಅದು ಆ್ಯಕ್ಚುಲಿ ಬೊಮ್ಮಸಂದ್ರದ ಕೆರೆ. ಆ ಕೆರೆನ ನಾವು ಈಗಾಗಲೇ ಒಂದು ಅಭಿವೃದ್ಧಿ ಮಾಡಿದ್ದೀವಿ. ಇನ್ನೊಂದು ಕೆರೆ ಎನ್ನಾಗರ ಹತ್ರ ಬುಡ್ಡ ತಿಪ್ಪರೆಡ್ಡಿ ಕೆರೆ ಅಂತಲೇ ಯಾವುದೋ ಒಂದು ಕೆರೆ ಇದೆ, ಅದನ್ನು ಸಹ ಒಂದು ಕಾರ್ಖಾನೆ ಮುಂದೆ ಬಂದಿದ್ದಾರೆ, ಅವರು ಸಹ ಮಾಡಲಿಕ್ಕೆ ಅದೆಲ್ಲ DPR ಎಲ್ಲ ಮಾಡಿದ್ದಾರೆ. ಅವರು ಸರ್ಕಾರದ ಅನುಮೋದನೆಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಸಹ ಬಂದರೆ ಅದೊಂದು ಕೆರೆ ತಗೊಳ್ತೀವಿ. ಮತ್ತು ಸುಮಾರು ಅಕ್ಕಪಕ್ಕದಲ್ಲಿ ಕೆಲವರು ಹಳ್ಳಿಗಳಲ್ಲೆಲ್ಲ ಬಂದು ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಕೊಡಿ ಅಂತ ಕೇಳ್ತಿದ್ದಾರೆ. ಒಂದೊಂದೇ ಕೆರೆಗಳನ್ನಾಗಿ ತಗೊಂಡು ನಾವು ಅದನ್ನೆಲ್ಲನೂ ಮಾಡ್ತೀವಿ. ಆ ನಿಟ್ಟಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ರೇ ನಮಗೆ ಅಂತರ್ಜಲ ಉತ್ಪಾದನೆ ಆಗೋದು ಮತ್ತು ಬೋರ್ವೆಲ್ಗಳೆಲ್ಲ ನೀರು ಸಿಗೋದು, ಕುಡಿಯೋದಕ್ಕೆ ನೀರು ಸಿಗೋದು.
ಮತ್ತು ಕೈಗಾರಿಕೆಗಳಿಂದ ಯಾವುದೂ ಕೆರೆಗಳನ್ನು ಮಾಲಿನ್ಯ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ದಿವಸ ಮುಂಚೆ ಇತ್ತು, ಒಂದು 6-7 ವರ್ಷದ ಹಿಂದೆಗಡೆ ಸ್ವಲ್ಪ ಇತ್ತು. ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದೀವಿ. ಈಗಂತೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಸುಪ್ರೀಂ ಕೋರ್ಟು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT ಇವರ ಕಠಿಣವಾದಂಥ ಕಾನೂನುಗಳಿರೋದ್ರಿಂದ ಯಾರೂ ಸಹ ಒಂದು ಡ್ರಾಪು ನೀರನ್ನು ಕೆರೆಗಳಿಗೆ ಬಿಡೋದಕ್ಕೆ ಅವಕಾಶಗಳಿಲ್ಲ. ಅದನ್ನು ಸಹ ನಾವು ನಮ್ಮಲ್ಲೇ ಆದಂಥ ನಮ್ಮ ಅಸೋಸಿಯೇಷನ್ದು 4 ಗಾಡಿಗಳನ್ನು ಪೆಟ್ರೋಲಿಂಗ್ ಟೀಮನ್ನು ಹಾಕಿ ಮಾನಿಟ್ರನ್ನು ಮಾಡ್ತಾಯಿದ್ದೀವಿ. ಯಾರಾದರೂ ತಪ್ಪು ಮಾಡಿದ್ರೆ ಅದರದ್ದು ವಿಡಿಯೋ ಶೂಟ್ ಎಲ್ಲ ಮಾಡಿ ನಾವೆಲ್ಲನೂ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಎಲ್ಲರಿಗೂ ಕಳಿಸಿ ಆ ಕಾರ್ಖಾನೆ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವೇ ಖುದ್ದಾಗಿ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಸೊ ಇದನ್ನೆಲ್ಲ ಮಾಡಲಿಕ್ಕೆ ನಾವೆಲ್ಲೂ ಬಿಡೋದಿಲ್ಲ. ಪರಿಸರ ಮಾಲಿನ್ಯ ಆಗೋದಕ್ಕಂತೂ ನಾವು ಬಿಡೋದಿಲ್ಲ. ಮೊದಲನೇ ಆದ್ಯತೆ ಪರಿಸರ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ರೇ ಮುಂದಿನ ಪೀಳಿಗೆಯವರಂಥ ಮಕ್ಕಳಿಗೆ ಮತ್ತು ಎಲ್ಲ ಹಿರಿಯರಿಗೆ, ಸೀನಿಯರ್ ಸಿಟಿಸನ್ಸ್ಗೆಲ್ಲ ಒಂದು ಒಳ್ಳೆ ಗಾಳಿ ಮತ್ತು ವಾತಾವರಣ, ಆರೋಗ್ಯ ಸಿಗಬೇಕು. ಖಂಡಿತ ಪ್ರಸಾದ್ ಸರ್ ಹೇಳೋ ಮಾತು ಅಕ್ಷರಶಃ ಸತ್ಯ. ಇದನ್ನು ನೋಡ್ತಿರುವಂತಹ ವೀಕ್ಷಕರು ಕೂಡ ಒಬ್ಬ ಕೈಗಾರಿಕೋದ್ಯಮಿಗಳೇ ಈ ರೀತಿಯ ನಿಲುವನ್ನು ತೆಗೆದುಕೊಂಡಾಗ ನಾವು ಕೂಡ ಅದನ್ನ ಫಾಲೋ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು. ಸರ್, ಸಮಾಜ ಸೇವೆ ಮಾತನಾಡಿದ್ವಿ, ಈಗ ಕೈಗಾರಿಕೋದ್ಯಮದ ಬಗ್ಗೆ ಮಾತನಾಡಿದ್ವಿ. ಬಹಳ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋದಾದರೆ ರಾಜಕೀಯ. ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರಾಗಿ ತಾವು ಸದಸ್ಯರಾಗಿ ಹೊರಹೊಮ್ತೀರಿ, ಪುರಸಭಾ ಸದಸ್ಯರು. ಒಂದು ರೀತಿ ಈ ಭಾಗದಲ್ಲಿ ಪ್ರಸಾದ್ ಅವರು ಅಂತ ಹೇಳಿದ್ರೆ ನಿಮ್ಮ ಹಿಂದೆ ಒಂದಷ್ಟು ಜನ ಇರ್ತಾರೆ ಅಂತ. ಸೊ ಒಂದು ಪಕ್ಷದಿಂದ ಗುರುತಿಸ್ಕೊಂಡು ಸದಸ್ಯರಾದ್ರಿ, ಈಗ ಬೇರೆ ಪಕ್ಷದ ಜನರ ಬೆಂಬಲವೂ ಕೂಡ ಸಿಕ್ಕಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಸೊ ಇವತ್ತು ತಮ್ಮ ಪುರಸಭಾ ಸದಸ್ಯ ಅವಧಿ ಕೂಡ ಮುಗಿತಾ ಇದೆ. ಸೊ ರಾಜಕೀಯ ಮುಂದಿನ ನೋಟ ಯಾವ ಕಡೆ ಬೀರ್ತಾ ಇದೆ, ಯಾವ ಪಕ್ಷದ ಕಡೆ ಹೊರಳ್ತಾ ಇದೆ ಅಂತ ನಾನು ಕೇಳೋದಾದ್ರೆ? ಇಲ್ಲ, ನಾವು ಈ ಚುನಾಯಿತರಾಗಿ ಪುರಸಭೆಗೆ 8 ವರ್ಷ ಆಯಿತು. 3 ವರ್ಷ ಚುನಾವಣೆ ನಡೆದಿರಲಿಲ್ಲ ಕಾರಣಾಂತರಗಳಿಂದ. ಈಗ 5 ವರ್ಷ ಪುರಸಭೆಯಲ್ಲಿ ನಾವು ಅಧಿಕಾರನ ಚಲಾವಣೆ ಮಾಡಿದ್ವಿ. ಯಾವ ಪಕ್ಷ ಅನ್ನೋದಕ್ಕಿಂತ ಯಾರು ಒಳ್ಳೆಯ ವ್ಯಕ್ತಿ, ಯಾರನ್ನು ಮಾಡಬೇಕು, ಯಾರನ್ನು ಮಾಡಿದ್ರೆ ಪುರಸಭೆಯಲ್ಲಿ ಒಳ್ಳೆ ಕೆಲಸಗಳ ಕಾರ್ಯಗಳಾಗ್ತದೆ, ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಒಂದು ನಿಟ್ಟಲ್ಲಿ ನಾವು ಮಾಡಿದ್ವಿ. ನಾವು ಕಳೆದ ಬಾರಿನೂ ಹೇಳಿದ್ವಿ ನಮ್ಮ ಹಿರಿಯರಿಗೆಲ್ರಿಗೂ, ನೀವು ಇಂಥವ್ರನ್ನ ಮಾಡಿ ಪುರಸಭೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಇದರಲ್ಲಿ ಯಾವುದೇ ಪಕ್ಷಾತೀತವಾಗಿ ಕೆಲಸಗಳು ಮಾಡಬೇಕು. ಚುನಾವಣೆಗೆ ಹೋದಾಗ ಮಾತ್ರ ಪಕ್ಷ ಇರುತ್ತೆ, ಆದರೆ ಕೆಲಸ ಮಾಡುವಾಗ ಇವರು ಆ ಪಕ್ಷದವರು ಈ ಪಕ್ಷದವರು ಅಂತೇಳಿ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಎಲ್ರಿಗೂ ಬೇಕಿದೆ. ಒಂದೇ ಪಕ್ಷಕ್ಕೆ ಮಾತ್ರ ಅಭಿವೃದ್ಧಿ ಬೇಕು, ಗೆದ್ದಂಥ ಪಕ್ಷಕ್ಕೆ ಅಭಿವೃದ್ಧಿ ಬೇಕು, ಸೋತಂಥ ಅಭ್ಯರ್ಥಿಗಳಿಗೆ ಅಭಿವೃದ್ಧಿ ಬೇಡ ಅಂತೇಳಿ ಎಲ್ಲೂ ಕಾನೂನಲ್ಲಿ ಇಲ್ಲ, ಸಂವಿಧಾನದಲ್ಲಿ ಇಲ್ಲ. ಸೊ ನಾವು ಆ ನಿಟ್ಟಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಕಾರಣಾಂತರಗಳಿಂದ ಆಗಿರಲಿಲ್ಲ. ನಮಗೆ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟಿದ್ದರು. ಆ ಬೆಂಬಲದೊಂದಿಗೆ ನಾವು ವೈಗೋಪಾಲ್ ಅವ್ರನ್ನ 2.5 ವರ್ಷ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅವರು ತುಂಬ ಅವರ ಅಧಿಕಾರನ ಚೆನ್ನಾಗಿ ಚಲಾವಣೆ ಮಾಡಿದ್ದಾರೆ ಮತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಾವು ನನ್ನ ರಾಜಕೀಯ ಜೀವನದಲ್ಲಿ ನಾನು ಕಂಡಂಥ ಅಧ್ಯಕ್ಷರುಗಳಲ್ಲಿ ಅದು ಕಿರಿಯ ವಯಸ್ಸಿನಲ್ಲೇ ಇಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾನೆ ಅಂತ ನನಗೂ ಸಹ ಅನಿಸಿರಲಿಲ್ಲ. ಏನೋ ಮಾಡ್ಬೋದು, ಗೋಪಾಲನ ಅಧ್ಯಕ್ಷ ಮಾಡಿದ್ರೆ ಅವನು ಕೆಲಸ ಮಾಡ್ಬೋದು, ಎಲ್ಲರೂ ಮಾಡ್ದಂಗೆ ಅಂದ್ಕೊಂಡಿದ್ವಿ. ಆದರೆ ಅವನು ಇಡೀ ಎಲ್ಲರನ್ನೂ ನನಗೆ ಗೊತ್ತಿರೋ ಪ್ರಕಾರ ಇಡೀ ಕರ್ನಾಟಕದಲ್ಲೇ ಎಲ್ಲ ಪುರಸಭೆಗಳನ್ನು ಮೀರಿಸಿ ಗೋಪಾಲ್ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಚಲಾವಣೆ ಮಾಡಿದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದು ನಮಗೆ ಆ ಧೈರ್ಯ ಮತ್ತು ಆ ತೃಪ್ತಿ ಇದೆ. ಅವರನ್ನು ಅಧ್ಯಕ್ಷ ಸ್ಥಾನ ಮಾಡಿದ್ದಕ್ಕೆ ಒಳ್ಳೆಯ ಅಭಿವೃದ್ಧಿ ಆಯಿತು ಬೊಮ್ಮಸಂದ್ರ ಪುರಸಭೆ ಅಂತ. ಪ್ರಸಾದ್ ಹಾಗೆ ಚಲಪತಿ ಸಹೋದರರು ಯಾವ ಪಕ್ಷದಲ್ಲಿ ಮುನ್ನುಗ್ತಾರೆ ಆ ಪಕ್ಷಕ್ಕೆ ಜನ ಬೆಂಬಲಿಸ್ತಾರೆ ಅನ್ನೋ ಮಾತಿದೆ. ಸೊ 23 ಸೀಟಲ್ಲಿ ಎಷ್ಟು ಸೀಟು ಈ ಸರಿ ತಮ್ಮದಾಗುತ್ತೆ ಅನ್ನೋಂತಹ ಒಂದು ಆಶಾವಾದ ಅಥವಾ ಭರವಸೆ ಇದೆ ತಮಗೆ? ನಾನು ಇದಕ್ಕೆ ಮುಂಚೆನೂ ಒಂದು ಸಲ ತಮ್ಮ ಮಾಧ್ಯಮಗಳ ಮುಖಾಂತರನೂ ಹೇಳಿದ್ದೆ. ಪುನಃ ನಂಬರ್ ಇನ್ನೊಂದು ಸಲ ಹೇಳೋದು ಬೇಡ ಅನ್ಸುತ್ತೆ. ಯಾಕಂದರೆ ನಾನು ಆ ನಂಬರ್ ಹೇಳಿದ್ರಾಗ ನಮ್ಮ ವಿರೋಧ ಪಕ್ಷದವ್ರಿಗೆ ಅದು ಅಜೀಮ್ ಆಗ್ತದೆ, ಕಷ್ಟ ಆಗ್ತದೆ ಪಾಪ ಅವ್ರಿಗೆ ಜೀವನ ಮಾಡ್ಕೊಳ್ಳೋಕ್ಕೆ. ಈಗಲೇ ಅವ್ರಿಗೆ ಭಯ ಇಡ್ಸೋದು ಬೇಡ. ರಿಸಲ್ಟ್ ಬರಲಿ, ಆಮೇಲೆ ತಮಗೂ ಇನ್ನೊಂದು ಸಲ ಇದೇ ಥರ ಕೂತ್ಕೊಂಡು ನಾವು ತಮ್ಮ ಮಾಧ್ಯಮಗಳ ಮುಂದೆ ಮಾತಾಡ್ತೀನಿ. ಗೆಲ್ತೀವಿ. ಈಗ ನಾವು ಕೆಲಸ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ. 5 ವರ್ಷ ನಮ್ಮೆಲ್ಲ ಕಾರ್ಯಕರ್ತರಿಗೂ ಪ್ರತಿದಿನ ಇಲ್ಲ ಅಂತ ಹೇಳಿದ್ರೆ ಒಂದು 20 ಜನ ಏನೋ ಕಷ್ಟ ಸುಖಗಳನ್ನು ತಗೊಂಡು ನಮ್ಮ ಹತ್ರ ಬರ್ತಾರೆ. ಅವ್ರದ್ದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ದೀವಿ. ಆ ತೃಪ್ತಿ ಅಂತೂ ನಮಗಿದೆ. ನಮ್ಮನ್ನು ಕಳ್ಕೊಳ್ಳೋದಕ್ಕೆ ನಮ್ಮ ಮತದಾರರಂತೂ ಒಪ್ಪೋದಿಲ್ಲ ಅಂತ ನನ್ನ ಭಾವನೆ ಇದೆ. ಯಾಕಂತ ಹೇಳಿದ್ರೆ ಕೋವಿಡ್ ಟೈಮ್ನಲ್ಲಿ ಅವ್ರಿಗೆ ಮಾಡಿದಂಥ ಸೇವೆ,
ಅವರು ಮನೆಗಳಲ್ಲಿ ಕೂತಿದ್ರು ಸಹ ಕೆಲಸಗಳಿಲ್ಲ ಅಂತ ಹೇಳಿದ್ರು ಸಹ ಹಣವನ್ನು ಕೊಡದೇ ಇರ್ಬೋದು, ಬಟ್ ಅವ್ರ ಜೀವನ ನಡೆಸಲಿಕ್ಕೆ ಅವ್ರಿಗೆ ಏನೆಲ್ಲ ಬೇಕಿತ್ತು, ಬಟ್ಟೆಯಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಸಹ ನಾವು ಅವತ್ತು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಎಲ್ಲ 23 ವಾರ್ಡ್ಗೂ ಮಾಡಿದ್ದೀವಿ. ಆ ತೃಪ್ತಿ ನಮಗಿದೆ. ಬಟ್ ನಮ್ಮನ್ನು ನಮ್ಮ ಜನ ಸೇವೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ಕೈಯಲ್ಲಿ. ಸೊ ಪುನಃ ನಮ್ಗೆ ಇನ್ನೊಂದು ಸಲ ಅವ್ರು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ಭಾವನೆ ಇದೆ. ನಿಜವಾಗ್ಲೂ ಮಾಡ್ತಾರೆ. ಯಾಕಂತೇಳಿದ್ರೆ ಮತದಾರರೇ ಇವತ್ತಿನ ದೇವರುಗಳು ಮತ್ತು ತೀರ್ಪುದಾರರು. ಅವರು ಪ್ರತಿ ದಿವಸ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿ ತಮ್ಮ ಕಷ್ಟ ಸುಖಗಳು ಏನು ಬೇಕು ಅಂತೇಳಿ ದೇವ್ರ ಮುಂದೆಗಡೆ ಹೇಗೆ ಕೇಳ್ಕೊಳ್ತಾರೋ, ಅದೇ ರೀತಿಯಲ್ಲೇ ನಮ್ಮ ಹತ್ರನೂ ಸಹ ಅವರು ನಮ್ಮ ಕಷ್ಟ ಸುಖಗಳನ್ನು ಬಂದು ನಮ್ಮ ಹತ್ರ ಕೇಳ್ಕೊಳ್ತಾರೆ. ನಮ್ಮ ಕೈಲಾದಷ್ಟು ಸಹಾಯಗಳನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ. ಯಾರಿಗೂ ನಾವಿಲ್ಲ ಅಂತ ಹೇಳಲೇ ಇಲ್ಲ. ಅದು ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವರು ಬಂದು ನಮ್ಮ ಹತ್ರ ಸಹಾಯಗಳನ್ನು ತಗೊಂಡಿದ್ದಾರೆ. ಈ ಸಲನೂ ನಮ್ಗೆ ಅವರು ಸಹಾಯ ಮಾಡ್ತಾರೆ. ಮತ್ತು ಅವರು ನಮ್ಮ ಸಹಾಯನ ನಮ್ಮನ್ನು ಎಲೆಕ್ಷನಲ್ಲಿ ಗೆಲ್ಲಿಸಿ ನಮ್ಮ ಕಡೆಯಿಂದ ಸಹಾಯನ ಪುನಃ ಅವ್ರು ಪಡ್ಕೊಳ್ಳಿಕ್ಕೆ ಇಚ್ಛಿಸ್ತಾರೆ ಅಂತ ಒಂದು ಭಾವನೆ ಇದೆ. ಪ್ರತಿ ಚುನಾವಣೆ ಬಂದಾಗ ಒಂದಲ್ಲ ಒಂದು ತಂತ್ರಗಾರಿಕೆಯಲ್ಲಿ ತಮ್ಮ ಪಕ್ಷ ಅಥವಾ ತಾವು ತಮ್ಮ ಸಹೋದರರು ನಿಪುಣರು. ನಮಗೆ ಒಂದು ಕಳೆದ ಬಾರಿ ಚುನಾವಣೆಯಲ್ಲಿ ಆದಾಗ ಒಂದು ಅಂಶ ಹೊರಬಿತ್ತು, ಈ ಬೊಮ್ಮಸಂದ್ರ ಪುರಸಭಾ ಮಾದರಿಯಲ್ಲೇ ಆನೇಕಲ್ ಪುರಸಭೆಯಲ್ಲಿ ಎಲೆಕ್ಟ್ ಮಾಡಲಾಗಿದೆ ಅಂತ. ಹೌದಾ? ಅದು ಎಷ್ಟು % ನಿಜ ಅಂತ ಸರ್? ಹಾಗೇ ಇಲ್ಲ, ಬೊಮ್ಮಸಂದ್ರನ ಬಹುಶಃ ಮಾದರಿಯಾಗಿ ಇಟ್ಕೊಂಡಿರ್ತಾರೆ ಆನೇಕಲ್ ಅವರು ಸಹ, ಗೊತ್ತಿಲ್ಲ. ಆದರೆ ಬೊಮ್ಮಸಂದ್ರದಲ್ಲಿ ಯಾವ ರೀತಿಯಲ್ಲಿ ಪುರಸಭೆ ಎಲೆಕ್ಷನ್ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೀತು, ಅದೇ ಮಾದರಿನಲ್ಲೇ ಆನೇಕಲ್ಲಲ್ಲೂ ಸಹ ನಡೆದಿದೆ. ಅದು ನಮ್ಮನ್ನೇ ಮಾದರಿ ತಗೊಂಡಿದ್ದಾರೋ ಇಲ್ಲ ಅಂತೇಳಿದ್ರೆ ಬೇರೆ ಯಾರ್ದಾದ್ರೂ ಮಾದರಿಯಾಗಿ ತಗೊಂಡಿದ್ದಾರೋ ಗೊತ್ತಿಲ್ಲ. ಬಹುಶಃ ನಮ್ಮದೇ ಮಾದರಿ ತಗೊಂಡಿರಬೇಕು. ಯಾಕಂದರೆ ನಾವು ಪಕ್ಕದಲ್ಲಿರೋರೆ. ಅಲ್ಲಿದು ಇದಕ್ಕೆ ಮುಂಚಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಪದಣ್ಣ ಅಂತೇಳಿ ಪದ್ಯ ಅಂತಿದ್ದಾರೆ, ಅವ್ರು ನನ್ನ ಜೊತೆಯಲ್ಲಿ ನಿಕಟವಾಗಿ ಸಂಪರ್ಕದಲ್ಲಿದ್ದರು ಎಲೆಕ್ಷನ್ ಟೈಮಲ್ಲಿ. ಈ ಥರ ವಿಷಯ ಅಂತ ಏನೂ ಹೇಳಿರಲಿಲ್ಲ, ಅವರು ಸೀಕ್ರೆಟಾಗೆ ಇಟ್ಟಿದ್ದರು. ಬಟ್ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ. ಮತ್ತು ಅಲ್ಲಿದ್ದು ಮಂಡಲ ಅಧ್ಯಕ್ಷರು ನಾವೆಲ್ಲನೂ ಮಾತಾಡ್ತಾ ಇದ್ವಿ. ರಿಸಲ್ಟಲ್ಲಿ ನಮಗೆ ಗೊತ್ತಿತ್ತು ಈ ಸಲ ಗೆಲ್ತೀವಿ ನಾವು ಅಂತೇಳಿ, ಆನೇಕಲ್ಲಲ್ಲೂ ಸಹ ಹಿಡಿತೀವಿ ಅಂತೇಳಿ. ಅವರು BJPಯವರು ಎಲ್ಲರೂ ಸಹ ಪಟಾಕಿ ಗಿಟಾಕಿ ಎಲ್ಲ ತಂದು ತಮಟೆ ಹಾರಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪಾಪ ಬಾಗಿಲಲ್ಲಿ ಕಾಯ್ತಿದ್ರು. ಆದರೆ ಹೊರಗಡೆ ಬರುವಾಗ ಫಲಿತಾಂಶನೇ ಬೇರೆ ಇತ್ತು. ಅವರು ಅಂದ್ಕೊಂಡಿದ್ದು ಅವ್ರ ಲೆಕ್ಕಾಚಾರ, ನಾವು ಅಂದ್ಕೊಂಡಿದ್ದು ನಮ್ಮ ಲೆಕ್ಕಾಚಾರ. ನಮ್ಮ ಜನನ ಕರ್ಕೊಂಡಾಗ ಅವರು ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ಜನ ಅವ್ರ ಕಡೆ ಹೋದ್ರೆ ಅವ್ರ ಕಡೆ ನಾವು ಅವ್ರ ಕಡೆ ನಮ್ಮ ಕಡೆ ಬರೋಕ್ಕಿದ್ದೇ ಇರ್ತಾರಲ್ವ. ಸೊ ಆ ರೀತಿ ನಡೆದಿದೆ. ಒಳ್ಳೆ ಅಭಿವೃದ್ಧಿ ಮಾಡಲಿ, ಯಾರೇ ಆಗಿರಲಿ ಅಭಿವೃದ್ಧಿ ಮಾಡಲಿ. ಏನು ನಾನೇ ಕೂತ್ರಾಗನ ಅಭಿವೃದ್ಧಿ ಮಾಡ್ತೀನಿ ಅಂತ ಏನು ಹೇಳೋದಿಲ್ಲ. ಯಾರು ಬಂದರೂ ಸಹ ಕೂತ್ಕೊಂಡು ಅಭಿವೃದ್ಧಿ ಮಾಡೋಂಗಿದ್ರೆ ಒಳ್ಳೆ ಜನ ಬಂದು ಮಾಡಲಿ. ಬಹುಶಃ ನಮ್ಮದನ್ನೇ ಫಾಲೋ ಮಾಡಿರಬೇಕು ಅಂತ ಅನಿಸುತ್ತೆ ನನಗೆ. ಫಾಲೋ ಮಾಡಿರೋದು ಅಕ್ಷರಶಃ ನಿಜ ಸರ್. ಯಾಕಂದರೆ ಎಲ್ಲ ಕಡೆ ಅದು ಜಾಹೀರಾತಾಗಿದೆ. ಸೊ ನಾನು ನಿಮ್ಮ ಹತ್ರನೇ ನಿಮ್ಮ ಬಾಯಿಂದ ಕೇಳೋಣ ಅಂದ್ಕೊಂಡೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ತಮ್ಮ ಹಾಗೂ ತಮ್ಮ ಸಹೋದರರ ರಾಜಕೀಯ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ತಮ್ಮ ಮುಂದಿನ ಪೀಳಿಗೆ, ತಮ್ಮ ಮಕ್ಕಳು ಅಥವಾ ತಮ್ಮ ಅಣ್ಣನ ಮಕ್ಕಳನ್ನ ಏನಾದರೂ ರಾಜಕೀಯದಲ್ಲಿ ಇನ್ವಾಲ್ವ್ ಮಾಡಬೇಕು, ಅವ್ರನ್ನೇನಾದರೂ ಕಂಟೆಸ್ಟ್ ಮಾಡಿಸ್ಬೇಕು ಅನ್ನೋ ಆಸಕ್ತಿ ಏನಾದರೂ ಇದೆಯಾ? ಇದೆ, ಆಸಕ್ತಿ ಇದೆ. ನೋಡಬೇಕದು. ಯಾಕಂತೇಳಿದ್ರೆ ಆ ಸಮಯ ಸಂದರ್ಭಗಳ ಹೆಂಗೆ ಬರುತ್ತೆ, ಮತ್ತು ಕ್ಯಾಟಗಿರೀಸ್ ಎಲ್ಲ ಯಾವ ಥರ ಬರುತ್ತೆ. ಯಾಕಂದರೆ ಆ ಕ್ಯಾಟಗಿರಿ ಯಾವುದು ಥರ ರೋಸ್ಟರ್ ಪದ್ಧತಿನಲ್ಲಿ ಬರುತ್ತೆ ಅಂತೇಳಿ ಅದು ನಮ್ಮ ಕೈಯಲ್ಲಿ ಇಲ್ಲ. ಅವರು ಸಹ ನಮಗಿಂತ ಜಾಸ್ತಿ ಸಮಾಜ ಸೇವೆಗಳನ್ನು ಮಾಡ್ತಿದ್ದಾರೆ. ನಮ್ಮ ನನ್ನ ಮಗ ಮತ್ತು ನಮ್ಮ ಮಗ ಇಬ್ಬರು ಸಹ. ಅವ್ರಿಗೂ ಒಂದು ಆಸೆ ಇದೆ ನಾವು ಆಗಬೇಕು ಅಂತೇಳಿ. ಬಟ್ ಯಾವುದೇ ಭರವಸೆ ಇಲ್ಲ. ನೋಡಬೇಕು, ಅದು ಆ ಸಮಯಕ್ಕೆ ತಕ್ಕಂಗೆ ಹೆಂಗೆ ಅನುಕೂಲ ಆಗುತ್ತೋ ಅದ್ರ ಮೇಲೆ ನೋಡಿ ನಾವು ಕಾಲನೇ ನಿರ್ಧಾರ ಮಾಡುತ್ತೆ. ಈಗೇನು ಇದು ಟೂ ಅರ್ಲಿ, ಇದು ಬಹುಶಃ ನೋಡೋಣ ಏನಾಗ್ಬೋದು ಅಂತೇಳಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಬೊಮ್ಮಸಂದ್ರ ಪುರಸಭೆ ಹಲವಾರು ಮೊದಲುಗಳಿಗೆ ಮುನ್ನುಡಿ ಬರೆದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ ತಮ್ಮನ್ನು ಕನ್ಸಿಡರೇಷನ್ ಮಾಡಿ ಇದೊಂದು ಬೆಸ್ಟ್ ಅಂತ ಹೇಳಿಬಿಟ್ಟು ಈ 11 ಸಂಸ್ಥೆಗಳಲ್ಲಿ ಗುರುತಿಸಿರೋದಿದೆ. ಸೊ ಆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಅಂದರೆ ಈ ರೀತಿ ಒಂದು ಹೆಸರು ತೆಗೆದುಕೊಳ್ಳೋದು ಸರ್ಕಾರದಿಂದ ಅಂತ ಹೇಳಿದ್ರೆ ಒಂದಷ್ಟು ಸವಾಲಿನ ಕೆಲಸ ಕೂಡ ಆಗಿರುತ್ತೆ. ಅಲ್ಲಿ ನಿಮ್ಮ ಕೆಲಸ ಪರಿಪಕ್ವತೆಯಿಂದ ಸಾಗಿರುತ್ತೆ ಅಂತ. ಸೊ ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಕೆಲಸ ಮಾಡಿದ್ದಕ್ಕೆ ಕೂಲಿ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು ಅಂದರೆ ಕೆಲಸ ಆಗಿದೆ, ಅದಕ್ಕೋಸ್ಕರ ಅಪ್ರಿಷಿಯೇಷನ್ ಮಾಡಿರ್ತಾರೆ. ಯಾಕೆ ಅಂತೇಳಿದ್ರೆ ಈ ಸಲ ಅಧ್ಯಕ್ಷರು ನಾವು ವೈಗೋಪಾಲ್ ಏನಿದ್ದಾರೋ, ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು. ನಾನೇನು ಅವ್ರನ್ನೇನು ಪ್ರೇಸ್ ಮಾಡಬೇಕು ಅಂತೇನಿಲ್ಲ. ಅವನಿನ್ನೂ ಚಿಕ್ಕ ಹುಡುಗ, ನಮಗೂ ಅವನಿಗೂ ವಯಸ್ಸಿನಲ್ಲಿ ಸುಮಾರು ವ್ಯತ್ಯಾಸಗಳಿದೆ. ಅವನ ಬಗ್ಗೆ ನಾನು ಯಾವುದೇ ಮಾಧ್ಯಮಗಳಲ್ಲಿ ಮಾತಾಡಿದ್ರು ಸಹ
ನಾನು ಹೆಚ್ಚೆಚ್ಚಾಗಿ ಅವ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಯಾಕೆಂತ ಹೇಳಿದ್ರೆ ಆ ತೃಪ್ತಿ ನಮಗೆ ಕೊಟ್ಟಿದೆ, ಆ ಸಂತೋಷ ನಮಗೆ ಕೊಟ್ಟಿದೆ. ಮತ್ತು 2.5 ವರ್ಷದಲ್ಲಿ ನಮ್ಮ ಹತ್ರ ಯಾರೂ ಸಹ ಹುಡ್ಕೊಂಡು ಬಂದಿಲ್ಲ. ಹಣ ಅಧ್ಯಕ್ಷರು ಗೋಪಾಲ್ ಅವರು ಏನು ಕೆಲಸ ಮಾಡಲಿಲ್ಲ, ನಮ್ಮ ಕೆಲಸ ಮಾಡಿಕೊಟ್ಟಿಲ್ಲ, ನಮ್ಮ ಕಾಮಗಾರಿ ಮಾಡಲಿಲ್ಲ ಅಂತೇನೂ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಬೇರೆ ಅವರ ಸ್ವಂತ ವ್ಯಾಪಾರನೆಲ್ಲ ಬಿಟ್ಟು ಪುರಸಭೆದ ಅಭಿವೃದ್ಧಿಗೋಸ್ಕರ ನಿಜವಾಗ್ಲೂ ಕೆಲಸ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಇವತ್ತು ಈ ಬೊಮ್ಮಸಂದ್ರ ಪುರಸಭೆಯಲ್ಲಿ ಎಲ್ಲ ರಸ್ತೆಗಳು, ಮೋರಿಗಳು, UGDಗಳು, ಬೀದಿ ದೀಪಗಳು ಎಲ್ಲ, ಇವನು SC STಗಳಿಗೆ ಲ್ಯಾಪ್ಟಾಪ್ ಕೊಡೋದಿರ್ಬೋದು, ಸ್ಕಾಲರ್ಶಿಪ್ಸ್ ಕೊಡಿಸೋದಿರ್ಬೋದು, ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ಪುರಸಭೆಗೆ ಬರುತ್ತಾ ಎಲ್ಲ ಸವಲತ್ತುಗಳನ್ನು ಮತದಾರರ ಬಂಧುಗಳಿಗೆ ಎಲ್ಲರಿಗೂ ಸಹ ಮುಟ್ಟಿಸಿದ್ದಾರೆ. ಮತ್ತು ಅವ್ರ ಮನೆ ಮುಂದೆ ಎಲ್ಲ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಪೌರ ಕಾರ್ಮಿಕರದೊಂದು ಕಾರ್ಯಕ್ರಮವೊಂದನ್ನು ಸಹ ನಮ್ಮ ಕಡೆಯಿಂದ ಬಂದು ಒತ್ತಡ ಹಾಕಿ ಮಾಡಿಸ್ಕೊಂಡಿದ್ದಾರೆ. ಇವೆಲ್ಲ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಬಟ್ ಆ ಹುಡುಗ ಆ ವಯಸ್ಸಲ್ಲಿ ಮಾಡಿದಾನಲ್ವ, ಅದರಿಂದ ನಮ್ಗೆ ಅಷ್ಟು ಖುಷಿ ಕೊಟ್ಟಿದೆ. ಅದಕ್ಕೋಸ್ಕರನೇ ಅವರಿಗೆ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ ಸರ್ಕಾರದ ಪದ ಮತ್ತು ಅಧಿಕಾರಿಗಳ ಮುಖಾಂತರವಾಗಿ ಅಂತ ನನ್ನ ಭಾವನೆ. ರಾಜಕೀಯ ಮಾತನಾಡಿದ್ವಿ, ಸಮಾಜ ಸೇವೆ ಮಾತನಾಡಿದ್ವಿ, ಕೈಗಾರಿಕೋದ್ಯಮದ ಬಗ್ಗೆ ಮಾತನಾಡಿದ್ವಿ. ಶೈಕ್ಷಣಿಕವಾಗಿ ಮಾತನಾಡಬೇಕಾದಂತಹ ಸಮಯ. ಯಾಕಂದರೆ ಈ ಭಾಗದಲ್ಲಿ ಕೈಗಾರಿಕೋದ್ಯಮಿಗಳು ಜಾಸ್ತಿ ಇದ್ದಾಗ, ಕಾರ್ಮಿಕ ವರ್ಗ ಜಾಸ್ತಿ ಇದ್ದಾಗ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಶಾಲೆಗಳ ಅಭಿವೃದ್ಧಿ ಕೆಲಸಕ್ಕೆ ತಾವು ಮುಂದಾಗಿದ್ದೀರಿ. ಜೊತೆಗೆ ತಾವು ಹೇಳಿದ್ರಿ ಈಗಾಗಲೇ ಲ್ಯಾಪ್ಟಾಪ್ ಕೊಡೋದಾಗಿರಬಹುದು, ಸ್ಟೂಡೆಂಟ್ಸಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಕೊಡೋದು ಅಂತ. ಯಾಕೆ ಅನ್ನಿಸ್ತು, ತಮಗೆ ಅನ್ನಿಸ್ತಾ ಇದು ತುಂಬ ನೀಡ್ ಆಫ್ ದ ಆರ್, ಇಲ್ಲ ಮಾಡಲೇಬೇಕು ಅಂತ ಅನಿಸಿದ್ದಿದೆಯಾ? ಹೌದು. ಈಗ ನೀವು ಮೈಸೂರು ಕಡೆ ಹೋದರೆ ಈ ಕಾಡಲ್ಲಿ ಆ ಕಾಡು ಜನಗಳು ಯಾರು ಇರ್ತಾರೆ, ಅವರಲ್ಲಿರುವಂಥ ಶಾಲೆಗಳಲ್ಲಿ ಅವ್ರಿಗೆ ಪುಸ್ತಕ, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸಸ್ಸು ಇವೆಲ್ಲನೂ ಅನುಕೂಲನೇ ಇರಲಿಲ್ಲ. ಎಲ್ಲರೂ ಈ ಟೌನ್ ಪಕ್ಕದಲ್ಲಿ ಅಭಿವೃದ್ಧಿ ಆಗಿರುವಂಥ ಟೌನ್ಗಳ ಪಕ್ಕದಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ನಾ ಮುಂದು ಅಂಥೇಳಿ ಎಲ್ಲರೂ ಸಹ ಕೊಡುಗೆಗಳನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ದೂರದಲ್ಲಿರುವಂಥವ್ರು ಪಾಪ ಅವ್ರು ಇವತ್ತೂ ಏನು ಅನುಕೂಲಗಳಿಲ್ದೇ ಇದ್ದರು. ಅವ್ರಿಗೆ ನಾವೇ ಇತ್ತೀಚೆಗೆ 5,000 ಬುಕ್ಗಳನ್ನು ನಮ್ಮ ಅಸೋಸಿಯೇಷನಿಂದ ಪ್ರಿಂಟ್ ಮಾಡಿ, ಜಾಮಿಟ್ರಿ ಬಾಕ್ಸ್ ಇರ್ಬೋದು, ಬ್ಯಾಗು, ಇವನ್ನೆಲ್ಲನೂ ಸಹ ನಮ್ಮ ಸ್ನೇಹಿತರಾದಂಥ ಆನೇಕಲ್ನ ಒಬ್ಬರು ತಮ್ಮ ಮಾಧ್ಯಮದ ಅವರು ಅಂಬರೀಷ್ ಅಂತೇಳಿ, ಅಂಬರೀಷ್ ಮತ್ತು ಇನ್ನೊಬ್ಬರು ಅವರ ಸ್ನೇಹಿತರು ಅವರೆಲ್ಲರೂ ಸಹ ಬಂದು ನಮ್ಮನ್ನು ಕೇಳಿಕೊಂಡ್ರು. ಅಣ್ಣ ಈ ಥರ ಆ ಕಡೆ ತುಂಬ ಕಷ್ಟ ಇದೆ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಗಳಲ್ಲಿ, ಈ ಕಡೆ ಇರುವಂಥ ಸರ್ಕಾರಿ ಶಾಲೆಗಳಿಗೆ ಸಿಟಿ ಭಾಗದಲ್ಲಿರೋರಿಗೆ ಸುಮಾರು ಜನ ದಾನ ಮಾಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಆ ಕಡೆ ಜನ ಯಾರು ಅವ್ರನ್ನೆಲ್ಲ ಮರೆತು ಬಿಟ್ಟಿದ್ದಾರೆ, ಕಾಡಿನ ಒಳಗಡೆ ಇರುವಂಥ ಸರ್ಕಾರಿ ಶಾಲೆಗಳು ಅಂತ ಹೇಳಿದರು. ನಾನು ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆಲ್ಲ ಬುಕ್ಗಳನ್ನು ಕೊಟ್ಟು ಮಾಡಿ, ನಮ್ಮ ಸ್ನೇಹಿತರಾದಂಥ ತಮ್ಮ ಮಾಧ್ಯಮದ ಅಂಬರೀಷ್ ಅಂತೇಳಿ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಹೋಗಿ ಅವರೇ ಬುಕ್ಗಳನ್ನು ಹಂಚಿಬಿಟ್ಟು ಬಂದು ಆ ಫೋಟೋಗಳನ್ನು ತಂದು ಕೊಟ್ಟರು. ನಾವೇ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಇನ್ನೂ ಒಂದು 2,000 ಬುಕ್ಕಷ್ಟು ನಮ್ಮ ಆಫೀಸಲ್ಲಿ ಸ್ಟಾಕ್ ಇಟ್ಟಿದ್ದೀವಿ. ಯಾವುದೇ ಸರ್ಕಾರಿ ಶಾಲೆಗೆ ಬೇಕು ಅಂತ ಹೇಳಿದ್ರೆ ಬುಕ್ಸು ಮತ್ತು ಪೆನ್ಸಿಲು, ಜಾಮಿಟ್ರಿ ಬಾಕ್ಸು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಸರಿ, ಈಗ ಒಂದು ಹಾಟ್ ಟಾಪಿಕ್ ಬರೋಣ. ಈ ವರ್ಷದ ಎಲೆಕ್ಷನ್ ಅಂತ ಏನು ಬರುತ್ತೆ, ಸೊ ಯಾವೆಲ್ಲ ಅಂಶಗಳನ್ನ ಆಧರಿಸಿ ಜನರ ಮುಂದೆ ಹೋಗಿ ತಾವು ಓಟ್ ಕೇಳೋದಾದರೆ, ಯಾಕಂದರೆ ಈಗ ಆಲ್ರೆಡಿ ನಿಮ್ಮ ಕೆಲಸಗಳು ಗೊತ್ತಿದೆ ಎಲ್ರಿಗೂ ಕೂಡ, ತಾವು ಈ ಅಂಶವನ್ನು ಹೈಲೈಟ್ ಮಾಡ್ತೀವಪ್ಪ, ಇದರಿಂದ ನೀವು ನಮ್ಮನ್ನು ಮತ್ತೆ ಎಲೆಕ್ಟ್ ಮಾಡಬೇಕು ಅನ್ನೋದಾದರೆ ಯಾವ ಅಂಶಗಳು? ಏನು ಅಂಶಗಳು ಬೇಡ, ಅವ್ರಿಗೆಲ್ಲ ಗೊತ್ತಿದೆ. ಯಾವ ವಾರ್ಡ್ಗೂ ಚಲಪ್ರಸಾದವ್ರು ಇಬ್ಬರು ಹೋಗಿ ನಿಂತ್ಕೊಂಡ್ರೆ ನಾವಿಬ್ಬರು ಅವ್ರಿಗೆ ಐಡೆಂಟಿಫೈ ಫೇಸ್ಗಳು. ಯಾಕಂತ ಹೇಳಿದ್ರೆ ನಾವು ರಾತ್ರಿ ಹೊತ್ತು ಹೋಗಿ ಓಟ್ ಕೇಳೋಂಥ ಅವಶ್ಯಕತೆ ನಮಗಿಲ್ಲ. ಬೆಳಗ್ಗೆ ಹೊತ್ತು ನಾವು ಒಂದು ಸಲ ಬೀದಿಗೆ ಹೋದರೆ ಆ ಬೀದಿನಲ್ಲಿರುವಂಥ ಒಂದು 50 ಜನ ನಮ್ಮ ಹಿಂದೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಎಲ್ಲರಿಗೂ ಕೆಲಸ ಮಾಡಿದ್ದೀವಿ ನಾವು. ಅವ್ರು ನಮ್ಮ ಕಡೆಯವರು, ನಿಮ್ಮ ಕಡೆಯವರು, ಅವರು ಸೀನಿಯರು, ಇವರು ಜೂನಿಯರ್ ಅಂತ ಏನೂ ಇಲ್ಲ. ಚಲಪ್ರಸಾದ್ ಹೋದ ಕಡೆ ಮತ ಕೊಡ್ತಾರೆ ಅನ್ನೋದೊಂದು ಧೈರ್ಯ ಇದೆ. ನೀವು ಒಂದು ಸಲ ತಮ್ಮ ಕ್ಯಾಮ್ರಾನ ಹಿಡ್ಕೊಂಡು ನನ್ನ ವಾರ್ಡ್ಗಳಿಗೆ, ಎಲ್ಲ ವಾರ್ಡ್ಗೆ ಹೋಗ್ಬಿಟ್ಟು ತಾವು ಒಂದು ಸಲ ಕ್ಯಾಮ್ರಾ ಹಾಕಿ ಎಲ್ಲ ಕಡೆನೂ ಬೈಟ್ಸ್ ತಗೊಳ್ತಿರಲ್ಲ ನೀವು ಮತದಾರ ಹತ್ರ, ಅವ್ರ ಹತ್ರ ಒಂದು ಸಲ ಕೇಳಿ. ಈಗ ನಾನಿಲ್ಲಿ ಕೂತ್ಕೊಂಡು ನನ್ನನ್ನು ಆರ್ಟ್ ಸೀಟಲ್ಲಿ ಕೂರಿಸಿ ತಾವು ನನ್ನನ್ನು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದೀರಲ್ವ, ಈ ಪ್ರಶ್ನೆಗಳನ್ನು ಸಹ ತಾವು ಹೋಗಿ ಮಾಧ್ಯಮದವರು ಓಪನ್ನಾಗಿ ನನ್ನ ವಾರ್ಡ್ನಲ್ಲಿರುವ ಜನರನ್ನು ಕೇಳಿ, ಚಲಪ್ರಸಾದವ್ರು ನಿಮ್ಗೇನಾದರೂ ಕೆಲಸಗಳನ್ನು ಮಾಡಿದ್ದಾರಾ ಮಾಡಿಲ್ವಂತ. ತಮ್ಮ ಮಾಧ್ಯಮದಲ್ಲಿ 100ರಲ್ಲಿ 20 ಜನ ಇಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಎಲೆಕ್ಷನ್ ರಾಜಕೀಯಕ್ಕೆ ನಿಲ್ಲಲ್ಲ.
100 ಜನದಲ್ಲಿ 80 ಜನ ಹೇಳಿದ್ದಾರೆ ಓಕೆ, 20 ಜನ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕು, ನಾನು ನಿಲ್ಲಲ್ಲ ಎಲೆಕ್ಷನ್ಗೆ. ಇದು ನನ್ನ ಗಂಡಘೋಷಯುಕ್ತ ಮಾಧ್ಯಮಗಳ ಮುಂದೆಗಡೆ ನಾನು ಸವಾಲು ಹಾಕ್ತೀನಿ. ಕೇಳಿ ಹೋಗಿ, ಪ್ರಸಾದನ ಚಲನ ಕೆಲಸ ಮಾಡಿದ್ದಾರಾ, ನಿಮ್ಗೇನಾದರೂ ಸಹಾಯ ಮಾಡಿದ್ದಾರಾ, ಮಾಡಲಿಲ್ವಾ, ಕೋವಿಡ್ ಟೈಮ್ನಲ್ಲಿ ನಿಮ್ಮನ್ನು ಕಾಪಾಡಲಿಲ್ವಾ. ಒಂದು 200 ಜನ ಸಾವನ್ನು ಬದುಕಿಸಿದ್ದೀನಿ ನಾನು. ರಾತ್ರಿ 2 ಗಂಟೆವರೆಗೂ ಕಾಲ್ ಸೆಂಟ್ರ್ ಥರ ನಾನು ಮನೆಯಲ್ಲಿ ಕೂತ್ಕೊಂಡು ಕಾಲ್ ಸೆಂಟ್ರ್ ಥರ 3 ಗಂಟೆ ರಾತ್ರಿವರೆಗೂ ಕೆಲಸ ಮಾಡಿದ್ದೀನಿ. ಎಷ್ಟೋ ಜನ ಇವತ್ತು ನನ್ನ ನೆನೆಸ್ಕೊಳ್ತಾರೆ. ನೀವು ಹೋಗಿ ನಾನು ವಾರ್ಡಲ್ಲಿ ಕೇಳಿ, ಅಣ್ಣ ನಿಮ್ಮಿಂದ ನಮ್ಮ ಅಳಿಯ ಉಳ್ಕೊಂಡ, ನಿಮ್ಮಿಂದ ನಮ್ಮ ಮಗ ಉಳ್ಕೊಂಡ, ನಿಮ್ಮಿಂದ ನಮ್ಮ ಮಗಳು ಉಳ್ಕೊಂಡು ಹೋಗ್ಬಿಟ್ಲು, ಇನ್ನೇನು ಇಲ್ಲ ಅಂತ ಹೇಳ್ತಿದ್ರಿ, ನೀವು ಹಾಸ್ಪಿಟ್ಲಲ್ಲಿ ಸೀಟ್ ಕೊಡಿಸಿದ್ದೀರಾ, ಆಕ್ಸಿಜನ್ ಕೊಡಿಸಿದ್ದೀರಾ ಅಂತ ಹೇಳಿದ್ದಾರೆ. ವೆಂಟಿಲೇಟರ್ಸನ್ನು ತರಿಸಿದ್ವಿ, ಇಂಪೋರ್ಟ್ ಮಾಡಿದ್ವಿ ಚೈನಾಯಿಂದ, ನಾವು ಇಂಪೋರ್ಟ್ ಮಾಡಿ ಕೊಟ್ಟಿದ್ದೀವಿ. ಸುಮಾರು 380 ವೆಂಟಿಲೇಟರ್ಗಳನ್ನು ಜಗದೀಶ್ ಶೆಟ್ಟರ್ ಅವರ ಮುಖಾಂತರವಾಗಿ ನಮ್ಮೆಲ್ಲ ಕೈಗಾರಿಕೋದ್ಯಮಿಗಳು, ಸನ್ಸೆರಾ, ದಿಲ್ಫೋರ್ಜು, ಈ ಥರ ಸುಮಾರು SSS ಕಂಪ್ನಿ, ಈ ಥರ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ 380 ವೆಂಟಿಲೇಟರ್ಗಳನ್ನು ತಗೊಂಡೋಗಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಎಲ್ಲ ಕಡೆಗೂ ಕೊಟ್ಟಿದ್ದೀವಿ ವೆಂಟಿಲೇಟರ್ಸನ್ನು. ಶಾರ್ಟೇಜ್ ಆಫ್ ವೆಂಟಿಲೇಟರ್ಸ್ ಇಂಪೋರ್ಟ್ ಮಾಡಿದ್ವಿ, ಬೈ ಏರ್ ಲಿಫ್ಟ್ ಮಾಡಿದ್ವಿ. ಆಮೇಲೆ ವಂಶಧರ ಕೈಗಾರಿಕಾ ಸಂಘ ಒಂದು ಮೆಡಿಕಲ್ ಕಿಟ್ಟನ್ನು ಮಾಡಿದ್ವಿ. ಏನು ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ಸ್ ಬರ್ಕೊಡ್ತಿದ್ರು, ಇನ್ಕ್ಲೂಡಿಂಗ್ ವ್ಯಾಕ್ಸಿನೇಟರ್ಸು ಎಲ್ಲ, ಆಕ್ಸಿಜನ್ ಲೆವೆಲ್ ಚೆಕ್ ಮಾಡುವಂಥ ಗೇಜ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಅದನ್ನು ನಾವು ಚೈನಾಯಿಂದ 10,000 ಇಂಪೋರ್ಟ್ ಮಾಡಿದ್ವಿ ಬೈ ಏರ್. ಇವತ್ತು ಆರ್ಡರ್ ಮಾಡಿದ್ವಿ, 3 ದಿವಸದಲ್ಲಿ ಬಂತು. ಆ ರೀತಿ ಎಲ್ಲ ಮಾಡಲಿಕ್ಕಾಗುತ್ತಾ? ಅದೆಲ್ಲ ನಾವು ಮಾಡಿದ್ದೀವಿ, ಎಲ್ಲ ಕೊಟ್ಟಿದ್ವಿ. ಮೆಡಿಕಲ್ ಕಿಟ್ಟೇ ಕೊಟ್ಟಿದ್ವಿ, ಬ್ಯಾಗ್ ಥರ. ಇವತ್ತು ಕೆಲವು ಮನೆಗಳಲ್ಲಿ ಆ ಬ್ಯಾಗ್ಗಳಲ್ಲಿ ಎಲ್ಲ ಖಾಲಿ ಆದಮೇಲೆ ಶೇವಿಂಗ್ಸ್ ಕಿಟ್ ಇಟ್ಕೊಂಡಿದ್ದಾರೆ, ಕಿಟ್ ಥರ ಮಾಡ್ಕೊಂಡಿದ್ದಾರೆ. ಅದು ಒಂದು ಖುಷಿ ಕೊಡುತ್ತೆ. ನಮ್ಮದು ಸಂಘದ ಹೆಸರೆಲ್ಲ ಇದೆ ಅದರಲ್ಲಿ. ಆ ರೀತಿ ಸುಮಾರು ಕೆಲಸ ಮಾಡಿದ್ದೀವಿ. ಎಷ್ಟೋ ಜನ ಬದುಕಿದ್ದಾರೆ, ಇವತ್ತು ಸಿಗ್ತಾರೆ ಕಣ್ಮುಂದೆ. ಅಣ್ಣ ನಿನ್ನಿಂದ ನಾನು ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಆ ಖುಷಿ ಕೊಡುತ್ತೆ ನಮಗೆ. ನಾನು ಸಹ ಕೋವಿಡಲ್ಲಾಗಿ ನನಗೂ ಸಹ ಸೀರಿಯಸ್ ಆಗಿತ್ತು. ಇವ್ರನ್ನೆಲ್ಲ ಕಾಪಾಡಲಿಕ್ಕೆ ಹೋಗಿ ನಾನು ಸೀರಿಯಸ್ ಆಗಿದ್ದೆ, ನಾನು ಡೇಂಜರ್ ಝೋನ್ಗೆ ಹೋಗಿದ್ದೆ. ಆದರೂ ಸಹ ನಾವು ಮಾಡಿದಂಥ ಸೇವೆ ಮತ್ತು ನಮ್ಮ ದೇವರ ಕೃಪಾ ಮತ್ತು ನನ್ನ ಮತದಾರರ ಆಶೀರ್ವಾದದಿಂದ ನಾವು ಇವತ್ತು ಇನ್ನೂ ಗಟ್ಟಿಯಾಗಿ ಉಳಿದಿದ್ದೀವಿ. ಇದೇ ನಾವು ಮಾಡಿರೋಂಥ ಕೆಲಸಗಳು. ಅದಕ್ಕೆ ಹೇಳ್ತಿರೋದು, ಏನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಈಗ ಎಲೆಕ್ಷನ್ ಬಂದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಆರಂಭದಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದೆ ಪ್ರಭಾವಿ ಮುಖಂಡರು ಅಂತ ಹೇಳಿದೆ. ಈ ಮುಖಂಡರು ಅಂದಾಗ ನಾವು ರಾಜಕೀಯ ಅಂತ ಅಂದ್ಕೊಳ್ತೀವಿ, ಸಮಾಜ ಸೇವೆಯಲ್ಲೂ ಕೂಡ ಒಂದು ಪ್ರಬಲತೆ ಬೇಕಾಗುತ್ತೆ. ಅವ್ರ ಮಾತಿನಲ್ಲಿ ಒಂದು ಆಶಾವಾದ ಇದೆ ನೋಡಿ. ಜನರನ್ನ ಈ ರೀತಿ ನಾವು ಸಪೋರ್ಟ್ ಮಾಡಿದ್ದೀವಿ, ಹೆಲ್ಪ್ ಮಾಡಿದ್ದೀವಿ ಅನ್ನೋದು ಜನರ ಬಾಯಲ್ಲೇ ನಾವು ಬಹಳ ಸಾರಿ ಕೇಳಿದ್ದೀವಿ ಕೂಡ. ಸರ್, ರಾಜಕೀಯ ತಾವು ಮಾತನಾಡಿದ್ರಿ, ಕೈಗಾರಿಕೋದ್ಯಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನೋಟ ಇದೆ. ಅಂದರೆ ಒಂದು ಬ್ಲೂ ಪ್ರಿಂಟ್ ಇರುತ್ತಲ್ವ, ಇಲ್ಲ ಈ ವರ್ಷದಲ್ಲಿ ಈ ಥರದ್ದು ಆಗಬೇಕು ಅಂತ. ಈಗ ಆಲ್ರೆಡಿ ತಾವು ರಸ್ತೆ ಬಗ್ಗೆ ಹೇಳಿದ್ರಿ, ಕೆರೆ ಬಗ್ಗೆ ಹೇಳಿದ್ರಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೇಳ್ತಾ ಹೋದ್ರಿ, ಕಾರ್ಮಿಕರ ಬಗ್ಗೆ ಆಗಿರಬಹುದು, ಶಾಲೆಗಳ ಅಭಿವೃದ್ಧಿ. ಮುಂದೆ ಇಂಥದ್ದು ಮಾಡಬೇಕು ಅನ್ನೋದು ತಮ್ಮ ಒಂದು ನಕ್ಷೆಯಲ್ಲಿದ್ದರೆ ಏನು ಅಂಶಗಳು ಇದೆ? ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಾರ್ಮಿಕರು, ಸುಮಾರು ಜನ ಕಾರ್ಮಿಕರಿಗೆ ಈಗಂತೂ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀಯಾಗಿ ಹೋಗೋದಕ್ಕೆ ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ. ಆದರೆ ಬಸ್ಸು ಫ್ರೀಕ್ವೆನ್ಸಿ ಕಡಿಮೆ ಇದೆ. ಅದರಿಂದ ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಮಂತ್ರಿಗಳ ಹತ್ರ ಮಾತಾಡಿ ಇನ್ನೂ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಮಾಡಬೇಕು, ಇನ್ನೊಂದು 3-4 ಬಸ್ಸನ್ನು ಹಾಕಿ ಅಂತ ಹೇಳಬೇಕು. ಅದೊಂದು ಮಾಡಬೇಕು. ಮತ್ತು ನಮ್ಮ ಕೈಗಾರಿಕಾ ಸಂಘದಿಂದನೇ ಒಂದು 4 ಬಸ್ಸನ್ನು ಹಾಕಿ ಫ್ರೀ ಸರ್ವಿಸು, ಶಟ್ಲ್ ಬಸ್ಸನ್ನು ಮಾಡಬೇಕು ಅಂತಲೂ ಒಂದು ಪ್ಲ್ಯಾನ್ ಇದೆ ನಮ್ಮದು. ಅದ್ರ ಜೊತೆಯಲ್ಲಿ ಕಾರ್ಮಿಕರಿಗೋಸ್ಕರನೇ ನಾವು ಆಂಬುಲೆನ್ಸ್ ಒಂದನ್ನು ಸಹ ನಮ್ಮ ಅಸೋಸಿಯೇಷನ್ ಮುಂದೆ ಪ್ರತಿದಿನ ನಿಂತಿರುತ್ತೆ. ಯಾವುದೋ ಒಂದು ಕಾರ್ಖಾನೆಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ 112ಗೆ ಫೋನ್ ಮಾಡಿ ಅದು ಬರಬೇಕಾದ್ರೆ ಒಂದು 20 ನಿಮಿಷ ಆಗ್ಬೋದು. ಆದರೆ ಅವನು ಪ್ರಾಣ ಯಾವ ನಿಮಿಷದಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಆ್ಯಂಬುಲೆನ್ಸನ್ನು ನಿಲ್ಲಿಸಿದ್ದೀವಿ. ಆ ಆ್ಯಂಬುಲೆನ್ಸ್ಗೆ ನಮಗೆ ಫೋನ್ ಮಾಡಿದರೆ ಸಾಕು, 2 ನಿಮಿಷದಲ್ಲಿ ಹೋಗಿ ಆ್ಯಂಬುಲೆನ್ಸನ್ನು ಕರ್ಕೊಂಡೋಗಿ ಪೇಷಂಟ್ನ ಹಾಸ್ಪಿಟ್ಲಲ್ಲಿ ಸೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಕಾರ್ಮಿಕರಿಗೋಸ್ಕರ ನಾವು ಸುಮಾರು ಕಡೆ ಬಸ್ಸು ತಂಗುದಾಣಗಳನ್ನು ಮಾಡಬೇಕಂತಿದ್ದೀವಿ. ಯಾಕಂದರೆ ಎಲ್ಲರೂ ಸಹ ಹೆಣ್ಮಕ್ಳೆಲ್ಲ ಮಳೆ ಬಂದಾಗೆಲ್ಲ ಪಾಪ ನಿಂತ್ಕೊಂಡಿರ್ತಾರೆ. ಇವತ್ತು ಮಳೆ ಬರುತ್ತೆ ಅಂತ ಅವ್ರಿಗೇನು ಗೊತ್ತಿರೋದಿಲ್ಲ, ಛತ್ರಿ ತಂದಿರೋದಿಲ್ಲ, ಕೊಡೆ ತಂದಿರೋದಿಲ್ಲ. ಪಾಪ ಅವ್ರು ಮಳೆಯಲ್ಲಿ ನಿಂತ್ಕೊಂಡು ನೆಂದೋಗ್ತಾರೆ. ಅವ್ರಿಗೆಲ್ಲ ಒಂದು ಬಸ್ನ ತಂಗುದಾಣಗಳಿಗೆ ಆಲ್ರೆಡಿ ಒಂದು 4 ಮಾಡಿದ್ದೀವಿ. ಇನ್ನೊಂದು 10-15 ಬಸ್ನ ತಂಗುದಾಣಗಳನ್ನು ಮಾಡಬೇಕು. ಮತ್ತು ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಕೆಲವು ಕಡೆ ಹಾಳಾಗಿದೆ, ಅದನ್ನೆಲ್ಲ ಸರಿ ಮಾಡಬೇಕು. ಮತ್ತು ಮಹಿಳೆಯರು ಮತ್ತು ಈ ಮೊಬೈಲ್ ಸ್ಕ್ಯಾಚರ್ಸ್ ಇರ್ತಾರಲ್ವ, ಪಿಟ್ ಪಾಕೆಟ್ ಮಾಡ್ತಾರಲ್ವ,
ಅವರ ಅವಳಿ ಜಾಸ್ತಿ ಇತ್ತು. ಅದಕ್ಕಂತಲೇ ನಾವು 4 ಗಾಡಿಗಳನ್ನು ತಗೊಂಡು ಬಿಟ್ಟಿದ್ದೀವಿ. ನಮ್ಮಲ್ಲಿ ಒಂದು 12 ಜನ ಅದೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಅಹಿತಕರ ಘಟನೆಗಳಾದರೆ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅಲ್ಲಿರುವಂಥ ಪೊಲೀಸ್ನವ್ರಿಗೆ ಎಚ್ಚರಿಕೆ ಮಾಡಿದಾಗ ಅವರು ಸಹ ಆ್ಯಕ್ಷನ್ ತೊಗೊಳ್ತಾರೆ. ಎಲ್ಲನೂ ಪಾಪ ಪೊಲೀಸ್ನವರೇ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ಕೈಗಾರಿಕಾ ಸಂಘನೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತು ನೀವು ನೋಡ್ತಿರ್ಬೋದು, ಬೊಮ್ಮಸಂದ್ರ ಫ್ಲೈಓವರ್ ಕೆಳಗಡೆ ಸರ್ಕಲ್ ಇದೆ. ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕೈಗಾರಿಕಾ ಸಂಘ ಇಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗಿ ಒಬ್ಬೊಬ್ರು 2 ಗಂಟೆ ಆಗುತ್ತೆ ಕ್ರಾಸ್ ಮಾಡೋಕ್ಕೆ. ಅಲ್ಲಿ 10 ಜನ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಕೈಗಾರಿಕಾ ಸಂಘದಿಂದಲೇ ಇಟ್ಟಿರೋದು. ನಾವೇ ಸಂಬಳ ಕೊಡ್ತಾಯಿದ್ದೀವಿ ಅವ್ರಿಗೆ. ನಮ್ಮ ಮಾಲೀಕರ ಮುಖಾಂತರ ಎಲ್ಲರೂ ಸಂಬಳ ಕೊಡ್ತೀವಿ. 10 ಜನ ಇಟ್ಟಿದ್ದೀವಿ, ಫಸ್ಟ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಅಂತೇಳಿ. 10 ರಿಂದ 15 ನಿಮಿಷ ಪೀಕ್ ಟೈಮಲ್ಲಿ ಒಂದು 10 ನಿಮಿಷ ಟ್ರಾಫಿಕ್ ಜಾಮ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ 2 ಗಂಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅದನ್ನು ಸಹ ನಾವೇ ನಿರ್ವಹಣೆ ಮಾಡ್ತಾ ಇರೋದು. ಆ ಸರ್ಕಲಲ್ಲಿ ಪಾರ್ಕ್ ಇರ್ಬೋದು, ಪ್ರತಿಯೊಂದನ್ನು ನಾವೇ ನಿರ್ವಹಣೆ ಮಾಡ್ತಾ ಇರೋದು. ಈ ನಿಟ್ಟಲ್ಲಿ ಸುಮಾರು ಕಡೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ. ನಾವು ಮಾಲೀಕರ ಸಂಘ ಅಂತ ನಾವೆಲ್ಲೂ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ನಾವು ಕಾರ್ಮಿಕರ ಸಂಘ ಅಂತಲೂ ಹೇಳ್ಕೊಬೋದು. ಯಾಕಂದರೆ ಕಾರ್ಮಿಕರ ಪರನೂ ನಾವಿದ್ದೀವಿ. ಕಾರ್ಮಿಕರಿದ್ರೇ ಮಾಲೀಕ. ಹೌದು, ನಾನು ಮಾಲೀಕ ಆಗ್ಬೋದು, ಬಟ್ ಆದರೆ ಕಾರ್ಮಿಕ ಇಲ್ಲ ಅಂತ ಹೇಳಿದ್ರೆ ಫ್ಯಾಕ್ಟ್ರಿನಲ್ಲಿ ನಾನು ಒಬ್ಬ ಕೂತ್ಕೊಂಡು ಭಜನೆ ಮಾಡ್ದ. ಕಾರ್ಮಿಕರಿದ್ದರೆ ತಾನೇ ನಾವು ಕೆಲಸ ಮಾಡೋಕ್ಕಾಗೋದು ಮತ್ತು ವ್ಯಾಪಾರ ಮಾಡೋಕ್ಕಾಗೋದು. ಅದರಿಂದ ಕಾರ್ಮಿಕರಿಗೆ ಮೊದಲನೇ ಆದ್ಯತೆ. ಎಲ್ಲೇ ಕಡೆ ಯಾವುದೇ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಎಲ್ಲಾದರೂ ಅವ್ರ ಮಧ್ಯದಲ್ಲಿ ಸಮನ್ವಯ ಇಲ್ಲ ಅಂತ ಹೇಳಿದಾಗ ನನ್ನ ಹತ್ರ ಯಾರಾದರೂ ಕಾರ್ಮಿಕರು ಬಂದರೆ ನಾನು ಮಾಲೀಕರನ್ನ ಕರೆದು ಕೂರಿಸಿ ಮಾತಾಡಿ ಕಾರ್ಮಿಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕಾರ್ಮಿಕರದ್ದು ತಪ್ಪಿದರೆ ಅವ್ರಿಗೂ ಬುದ್ಧಿ ಹೇಳಿ ಎಲ್ಲರೂ ಸಮನ್ವಯವಾಗಿ ಹೋಗೋದಕ್ಕೆ ನಾನು ಪ್ರತಿ ಸಲನೂ ದಿವಸಕ್ಕೆ 1-2 ಫ್ಯಾಕ್ಟ್ರಿ ಇದ್ದೇ ಇರುತ್ತೆ, ನಾನು ಮಾಡ್ತಾನೆ ಇರ್ತೀನಿ. ಅದರಿಂದ ಕಾರ್ಮಿಕರು ಸಹ ತುಂಬ ಖುಷಿಯಾಗಿದ್ದಾರೆ. ಇರುತ್ತೆ, ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಈಗ ನಮ್ಮ ಮನೆ ಅಂತ ಹೇಳಿದ್ಮೇಲೆ ನಮ್ಮ ಮನೆಯಲ್ಲೇ ನಮ್ಮ 4 ಜನ ಇದ್ದರೆ 4 ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇರುತ್ತೆ. ಕಾರ್ಖಾನೆಗಳಲ್ಲಿ 300-400 ಜನ, 500 ಜನ, 1000 ಜನ ಮಾಡುವಾಗ ಎಷ್ಟು ಥರ ಒಪಿನಿಯನ್ಸ್ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಕೊನೆಯದೊಂದು ವಿಚಾರ ಸರ್, ನೋಡಿ ನಾನು ಗಮನಿಸ್ತಿರ್ತೀನಿ, ತಾವು ಅಲ್ಲಿ ಮೀಟಿಂಗು ಇಲ್ಲಿ ಕೆಲಸ, ಇವತ್ತೇನೋ ಬ್ಲೂಮ್ ಟಿವಿಗೆ ಸಿಕ್ಕಿದ್ದೀರಾ ಮಾತಾಡೋದಕ್ಕೆ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ. ಪರ್ಸ್ನಲ್ ಲೈಫ್ ಇರುತ್ತೆ ಒಂದು ಕಡೆ, ಪೊಲಿಟಿಕಲಿ ಒಂದು ಮೀಟಿಂಗ್ ಆಗಿರಬಹುದು, ಕೈಗಾರಿಕೆಗಳಾದ ಸಮಸ್ಯೆ, ಅಭಿವೃದ್ಧಿ, ಸೊ ಒಂದು ಬ್ಯಾಲೆನ್ಸ್ ಹೇಗೆ ಜೀವನದ್ದು ಅಂತ. ಇದೊಂದು ಯಕ್ಷ ಪ್ರಶ್ನೆ. ಎಲ್ಲರೂ ಅದನ್ನು ಕೇಳ್ತಾರೆ ನನ್ನ, ನಿಮ್ಮ ಹತ್ರ ಎಲ್ಲಿದೆ ಟೈಮು? ಎಲ್ರಿಗೂ ಸಿಗೋದು 8 ಅವರು 10 ಅವರು, ನಿಮಗೆ 24 ಅವರು ಸಿಗುತ್ತೆ ಅಂತೇಳಿ. ನಿದ್ದೆ ಹೋಗೋದೊಂದು 6 ರಿಂದ 7 ಅವರು 6 ಅವರ್ ನಿದ್ದೆ ಹೋಗ್ತೀವಿ. ಬೆಳಗ್ಗೆ ಎದ್ದ ಮೇಲೆ ವಾಯುವಿಹಾರಕ್ಕೆ ಹೋದರೂ ಅಲ್ಲೂ ಸಹ ಯಾವುದೋ ನ್ಯಾಯ ಪಂಚಾಯತಿಗಳಿರುತ್ತೆ, ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ. ಕೆಲವೆಲ್ಲ ಫೋನುಗಳಲ್ಲಿ ಹೆಚ್ಚಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ. ಸುಮಾರು ನಮ್ಮ ಸ್ನೇಹಿತರು ಕೇಳ್ತಾರೆ, ನಮ್ಮ ಹತ್ರ ನಮ್ಮ ವ್ಯಾಪಾರ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಸಾಕಾಗ್ತಾಯಿಲ್ಲ. ನೀನು ವ್ಯಾಪಾರನೂ ಮಾಡ್ತಿದ್ದೀಯಾ, ರಾಜಕೀಯನೂ ಮಾಡ್ತೀಯಾ, ಕೈಗಾರಿಕಾ ಸಂಘ ನಡೆಸ್ತೀಯ, ಸಮಾಜ ಸೇವೆ ಮಾಡ್ತೀಯ, ನೀನು ವಾರ್ಡಲ್ಲಿ ಹೋಗಿ ವೋಟರ್ಸ್ ಹತ್ರನೂ ಇರ್ತೀಯ, ಮತ್ತು ನಮ್ಮ ಪರ್ಸ್ನಲ್ ಲೈಫು ಇಷ್ಟೆಲ್ಲ ಹೆಂಗೆ ನೀನು ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಹತ್ರನೂ ಉತ್ತರ ಇಲ್ಲ. ಬಟ್ ನನಗೆ ಗೊತ್ತಂಗೆ ನನ್ನ ಹತ್ರ ಇನ್ನೂ ಟೈಮ್ ಇದೆ, ಇನ್ನೂ ಸ್ಪೇರ್ ಇದೆ, ಇನ್ನೊಂದು 2 ಅವರ್ ಸ್ಪೇರ್ ಉಳಿಯುತ್ತೆ ಇಷ್ಟೆಲ್ಲ ಮಾಡಿ ಅಂತ ನಾನು ಭಾವನೆ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಬ್ಲೂಮ್ ಟಿವಿಗೆ ನೀಡಿದ್ದಕ್ಕೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರಾಯಶಃ ಈ ಬಾರಿ ಕೂಡ ಪುರಸಭೆಯಲ್ಲಿ ನಿಮ್ಮದೇ ಮೇಲ್ಗೈ ಸಾಧಿಸುತ್ತೆ ಅನ್ನೋದು ತಮ್ಮ ಮಾತಿನಲ್ಲಿ ಹೊರಹೊಮ್ಮುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.